ಸೆಳೆಕೊಂಡು ಜ್ಞಾನಗೆಟ್ಟಿರುವಾಗ, ನಾಲಗೆ ಸೆಳೆಕೊಂಡು ಜ್ಞಾನಗೆಟ್ಟಿರುವಾಗ, ನೀಲವರ್ಣನ ಧ್ಯಾನ ಬರುವುದೇನಯ್ಯ. ಈಗ ಮಾಡೆಲೋ ರಾಮ ಧ್ಯಾನವ. ಸತಿಸುತರೆಂಬ ಸಂತಣಿಯೊಳು ನೀ ಮತಿಭ್ರಷ್ಟನಾಗಿ ತನ್ನೊಳಗೆ, ಸತಿಸುತರೆಂಬ ಸಂತಣಿಯೊಳು ನೀ ಮತಿಭ್ರಷ್ಟನಾಗಿ ತನ್ನೊಳಗೆ, ಸತತ ಶ್ರೀಲಕ್ಷ್ಮಿಯ ಪತಿಯ ನೆನೆದರೆ, ಸತತ ಶ್ರೀಲಕ್ಷ್ಮಿಯ ಪತಿಯ ನೆನೆದರೆ, ಸದ್ಗತಿಯ ಸನ್ಮಾರ್ಗ ಪರಮ ಪದವೀವನಯ್ಯ. ಈಗ ಮಾಡೆಲೋ ರಾಮ ಧ್ಯಾನವ. ಯಮದೂತರು ಬಂತೆಳೆವಾಗ ನೀ ನರಳುತ್ತ ಹೊತ್ತು ಕಳೆವಾಗ, ಯಮದೂತರು ಬಂತೆಳೆವಾಗ ನೀ ನರಳುತ್ತ ಹೊತ್ತು ಕಳೆವಾಗ, ಗುರುಪುರಂದರ ವಿಠಲನ ನಾಮವು ಹರಿ ಹರಿ ಹರಿ. ಗುರುಪುರಂದರ ವಿಠಲನ ನಾಮವು ಕಾಲವಾಗೋ ಸಮಯಕ್ಕೆ ಬರುವುದೇನಯ್ಯ, ಕಾಲವಾಗೋ ಸಮಯಕ್ಕೆ ಬರುವುದೇನಯ್ಯ. ಈಗ ಮಾಡೆಲೋ ರಾಮ ಧ್ಯಾನವ. ನೀ ಮೂಕನಾಗಿರಬೇಡ ಎಲೆ ಮಾನವ, ಎಲೆ ಮಾನವ. ಈಗ ಮಾಡೆಲೋ ರಾಮ ಧ್ಯಾನವ, ಈಗ ಮಾಡೆಲೋ ರಾಮ ಧ್ಯಾನವ. ಕೃಷ್ಣಾರ್ಪಣಮಸ್ತು. ಸ್ವಾಮಿಗಳಿಗೆ ಸ್ವಾಗತ ನಮ್ಮ ಅಧ್ಯಕ್ಷರಾದ KS ಈಶ್ವರಪ್ಪನವರಿಂದ. ನಮ್ಮೆಲ್ಲರೂ ಕೂಡ ದೈವಿ ಸ್ವರೂಪರಾದ ಶ್ರೀ ಸತ್ಯಾತ್ಮತೀರ್ಥರ ಪಾದಪದ್ಮಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಅವರಿಗೆ ಶಿವಮೊಗ್ಗ ನಗರದ ಜನತೆ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಭಕ್ತಿಯಿಂದ ಪೂಜ್ಯರ ಉಪನ್ಯಾಸವನ್ನು ಆಶೀರ್ವಾದದ ರೂಪದಲ್ಲಿ ಕೇಳಕ್ಕೆ ಬಂದಿರೋಂಥ ತಮಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ನಿನ್ನೆಯಿಂದ ಮೊನ್ನೆ ಸಂಜೆ ಇಷ್ಟೊತ್ತಿನಲ್ಲಿ ನಾನು ಜಮ್ಮುನಲ್ಲಿದ್ದೆ, ಜಮ್ಮುನಲ್ಲಿದ್ದೆ. ಅಲ್ಲೂ ಅನೇಕ ಸಾಧು ಸಂತರಿದ್ದರು. ನಿನ್ನೆ ಸಂಜೆ ಚೆನ್ನೈಯಲ್ಲಿದ್ದೆ, ಅಲ್ಲೂ ಕೂಡ ಅನೇಕ ಸಾಧು ಸಂತರಿದ್ದರು. ಇವತ್ತು ಸತ್ಯಾತ್ಮ ತೀರ್ಥರ ಪಾದದಲ್ಲಿ ನಾವೆಲ್ಲರೂ ಕೂಡ ಸೇರೋಂಥ ಒಂದು ಸೌಭಾಗ್ಯ. ನಾನು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಡೀ ದೇಶದಲ್ಲಿ ಈ ರೀತಿ ತಮ್ಮ ಇಡೀ ಜೀವನವನ್ನು ವೈಯಕ್ತಿಕ ವಿಚಾರವನ್ನು ಪಕ್ಕಕ್ಕೆ ಸರಿಸಿ ತ್ಯಾಗಿಗಳ ರೂಪದಲ್ಲಿ ಹಿಂದೂ ಧರ್ಮವನ್ನು ಜಾಗೃತಿ ಮಾಡೋದಕ್ಕೆ ಕೊಟ್ಟರಂಥ ಲಕ್ಷಾಂತರ ಸಾಧು ಸಂತರ ಮಧ್ಯೆ ಈ ರೀತಿ ಸತ್ಯಾತ್ಮ ತೀರ್ಥರು ಕೂಡ ಒಬ್ಬೊಬ್ಬರು ಮೇಲ್ಪಂಕ್ತಿಲಿರೋದು ಅನುಮಾನ ಇಲ್ಲ. ಈ ಸಾಧು ಸಂತರ ಬಗ್ಗೆನೂ ಅನೇಕರು ಆಡ್ಕೋತಾರೆ, ನಿಮಗೆ ಗೊತ್ತು. ಎಷ್ಟರ ಮಟ್ಟಿಗೆ ಅಂತಂದರೆ, ಶ್ರೀಗಂಧದಿಂದ ಒಂದು ಕಾರ್ಯಕ್ರಮವನ್ನು ನಾವು ವ್ಯವಸ್ಥೆ ಮಾಡಿದ್ವಿ. ಪೂಜ್ಯರು ಚಾತುರ್ಮಾಸ ಮುಗಿದ ನಂತರ
ಶಿವಮೊಗ್ಗದಲ್ಲೇ ಮೊದಲನೇ ಅವರ ಪ್ರವಾಸವನ್ನು ಉಪನ್ಯಾಸದ ಮುಖಾಂತರ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಸಂತೋಷದಿಂದ ಒಪ್ಕೊಂಡಿದ್ದರು. ಆ ಕಾರ್ಯಕ್ರಮಕ್ಕೆ ಪೂಜ್ಯ ಪೇಜಾವರ ಸ್ವಾಮಿಗಳು ಗುಲ್ಬರ್ಗದಲ್ಲಿದ್ದರು. ಪೇಜಾವರ ಸ್ವಾಮಿಗಳು ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ, ಈ ರೀತಿ ಸತ್ಯಾತ್ಮ ತೀರ್ಥರದ್ದು ಉಪನ್ಯಾಸ ಇರುತ್ತೆ 3 ದಿನದ್ದು, ನೀವು ಬಂದು ಅದನ್ನು ಉದ್ಘಾಟನೆ ಮಾಡಬೇಕು ಅಂತ. ತುಂಬ ಸಂತೋಷದಿಂದ ಅವರು ಕೂಡ ಒಪ್ಪಿಕೊಂಡ್ರು. ಅವರು ಗುಲ್ಬರ್ಗದಿಂದ ಇಲ್ಲಿ ಬಂದು ಆ ಕಾರ್ಯಕ್ರಮ ಮುಗಿಸ್ಕೊ ಮತ್ತು ಗುಲ್ಬರ್ಗಕ್ಕೆ ಹೋಗಬೇಕಾಗಿತ್ತು. ಇನ್ವಿಟೇಷನ್ ಪ್ರಿಂಟ್ ಮಾಡಿ ಎಲ್ಲ ಕಡೆ ಹಂಚಿದಾಗ ನಮ್ಮೊಬ್ಬರು ಸ್ನೇಹಿತರು ಬಿಜಾಪುರದಿಂದ ಫೋನ್ ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಪಪ್ರಚಾರಗಳು ನಡೆಯುತ್ತೆ ಅನ್ನೋಂಥ ಅಂಶ ನಿಮ್ಗೆ ಗಮನಕ್ಕೆ ತರ್ತಾ ಇರೋದು ನಾನು. ಅವರು ಕೂಡೋದೇ ಅಲ್ರಿ ಒಟ್ಟಿಗೆ, ನೀವು ಯಾಕೆ ಪ್ರಯತ್ನ ಮಾಡ್ತಿದ್ರಿ ಅನ್ನೋಂಥ ಮಾತನ್ನು ಹೇಳಿದರು. ನನಗೆ ಗೊತ್ತಿಲ್ಲ, ನಾವು ಧರ್ಮವನ್ನು ಉಳಿಸೋಂಥ ಇಬ್ಬರು ದೇವರು ಅಂತ ಅಂದ್ಕೊಂಡು ಕರಿತಾ ಇದ್ದೀವಿ. ಖಂಡಿತ 2 ದೇವರು ಬಂದು ಉಪನ್ಯಾಸ ಮಾಡೇ ಮಾಡ್ತಾರೆ, ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ಹೇಳಿದಾಗ ಸಾಧ್ಯವೇ ಇಲ್ಲ ಅಂತ ಹೇಳಿದಂಥ ವ್ಯಕ್ತಿನೂ ಕೂಡ ಬಂದು ಕೂತಿದ್ರಲ್ಲಿ. ತುಂಬ ಸಂತೋಷದಿಂದ ಹೇಳ್ತೀನಿ, ಕುವೆಂಪು ರಂಗಮಂದಿರದಲ್ಲಿ ಮುಖ್ಯ ದ್ವಾರದಿಂದ ಪೂಜ್ಯ ಸತ್ಯಾತ್ಮ ತೀರ್ಥರು ಬಂದರು. ಪಕ್ಕದ ಒಂದು ದ್ವಾರ ಇದೆ, ನಿಮಗೆ ಗೊತ್ತಿದೆ, ಅಲ್ಲಿಂದ ಪೇಜಾವರು ಬಂದರು. ಇಬ್ಬರು ಕೂಡ ವೇದಿಕೆ ಮೇಲೆ ಒಟ್ಟಿಗೆ ಬಂದಾಗ ಇಡೀ ರಂಗಮಂದಿರ ಚಪ್ಪಾಳೆ ಹೊಡಿತು. ಹಿಂದೂ ಧರ್ಮದ ಸಾಧು ಸಂತರ ಬಗ್ಗೆ ಇನ್ನೂ ಟೀಕೆಗಳು ನಡೀತಾ ಇದೆ. ಏನು ವೈಯಕ್ತಿಕವಾಗಿ ಏನು ಸ್ವಾರ್ಥ ಇದೆ ಅವರಿಗೆ? ನಿಸ್ವಾರ್ಥಿಗಳು, ತ್ಯಾಗಜೀವಿಗಳ ಬಗ್ಗೆ ಇವತ್ತು ಅಲ್ಲೊಬ್ಬರು ಇಲ್ಲೊಬ್ಬರು ಮಾತಾಡ್ತಾ ಹಿಂದೂ ಧರ್ಮದ ಬಗ್ಗೆನೇ ಟೀಕೆ ಮಾಡ್ತಾರೆ. ಆ ಟೀಕೆ ಮಾಡೋದಕ್ಕೆ ಉತ್ತರ ಪೂಜ್ಯ ಸತ್ಯಾತ್ಮ ತೀರ್ಥರು ಇಲ್ಲಿ ಬಂದು ಇಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನಂತೂ ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಎಷ್ಟರ ಮಟ್ಟಿಗೆ ಸತ್ತಿನಲ್ಲಿ ಚಾತುರ್ಮಾಸದಲ್ಲಿ ಕೂತಿದ್ರು ಅವರು. ನಾವು ಒಂದು 3-4 ಜನ ಹೋದ್ವಿ ಇಲ್ಲಿ ಕಾರ್ಯಕ್ರಮಕ್ಕೆ ಕರಿಬೇಕು ಅಂತ. ಅವ್ರು ಹೋಗ್ತಿದ್ದಂಗೆ ನಮ್ಮ ಒಂದು ರೂಮಲ್ಲಿ ಕರ್ಕೊಂಡು ಹೋದ್ರು. ರೂಮ್ ತುಂಬ ದೊಡ್ಡ ಹಾಲ್, ತುಂಬ ಜನ ಇದ್ದರು. ನಮ್ಮನ್ನೇ ಸಪ್ರೇಟಾಗಿ ಕರ್ಕೊಂಡೋಗಿ ಕೂರಿಸ್ಕೊಂಡು ಏನು ಹೇಳ್ತಾರಪ್ಪ ಅಂತ ನನಗೂ ಆಶ್ಚರ್ಯ. ಅವ್ರು ಹೇಳಿದ್ದು ಒಂದೇ ಮಾತು, ನೋಡಪ್ಪ ನಿಮ್ಮ ಸರ್ಕಾರ ಇದೆ, ಹೇಗಾರು ಮಾಡಿ ಗೋಹತ್ಯೆ ನಿಷೇಧ ಮಾಡಬೇಕು. ಬೇರೆ ಬೇರೆ ಸ್ವಾಮಿಗಳು ಭಾಳ ಜನ ಹತ್ರ ನಾನು ನೋಡಿದ್ದೀನಿ, ಅವ್ರು ಸಪ್ರೇಟ್ ಕರ್ಕೊಂಡು ಹೋದ್ರು ಅಂದರೆ ನಮಗೊಂದು 5 ಕೋಟಿ ಕೊಡಿಸಿ 10 ಕೋಟಿ ಸರ್ಕಾರದ ಕೊಡಿಸಿ ಅಂತ. ಅವ್ರೇನೂ ಹೇಳಲಿಲ್ಲ, ಹಿಂದೂ ಧರ್ಮ ಉಳಿಬೇಕು, ಗೋಹತ್ಯೆ ನಿಷೇಧ ಆದರೆ ಈ ದೇಶಕ್ಕೆ ಸ್ವತಂತ್ರ ಬಂದಂಗೆ ಲೆಕ್ಕ, ಹೇಗಾರು ಮಾಡಿ ಗೋಹತ್ಯೆ ನಿಷೇಧ ಮಾಡಬೇಕು ಅಂತ ಸ್ಫೂರ್ತಿ ಕೊಟ್ಟವರು ಸತ್ಯಾತ್ಮ ತೀರ್ಥರು. ಅವ್ರು ಹೇಳಿದ ಪ್ರಕಾರ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಕ್ಯಾಬಿನೆಟಲ್ಲಿ ತಂದು ಗೋಹತ್ಯೆಯನ್ನು ನಿಷೇಧ ಮಾಡಿದಂಥ ವ್ಯವಸ್ಥೆಗೆ ಕಾರಣ ಪೂಜ್ಯ ಸತ್ಯಾತ್ಮ ತೀರ್ಥರು, ತಪ್ಪಾಗಲಿಕ್ಕಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಅನೇಕ ಮಠ ಮಂದಿರಗಳಿದೆ. ಅನೇಕ ಮಠ ಮಂದಿರಗಳು ನಮಗೆ ಫೋನ್ ಮಾಡಿ ಕರೆದ್ರು ಒಂದ್ಸರಿ, ನೀವೆಲ್ಲಿದ್ದೀರಿ ಬನ್ನಿ ಮಾತಾಡ್ಬೇಕು ನಿಮ್ಮ ಹತ್ರ. ನಾನೊಂದು 2-3 ಜನ ಸ್ವಾಮಿಗಳು ಇರಬೇಕು ಅಂತ ಅಲ್ಲಿ ಹೋದರೆ ಅಲ್ಲೊಂದು 39 ಜನ ಮಠಾಧಿಪತಿಗಳು ಒಟ್ಟಿಗೆ ಕೂತಿದ್ರು. ನನಗೂ ತುಂಬ ಆಶ್ಚರ್ಯ, ನಮ್ಮ ಹಿಂದೂ ಸಮಾಜದ ದುರ್ದೈವ, 39 ಜನ ಸ್ವಾಮೀಜಿಗಳು ಒಟ್ಟಿಗೆ ಕೂತಿದ್ರಲ್ಲ, ಅದು ಆನಂದ ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದೆ ನಾನು. ಯಾಕೆ ಏನು ಕೇಳಿದ್ರು ಅವರು, ಎಲ್ಲಾಗ್ತೀರ ಸ್ವಾಮೀಜಿ ನೀವು ಒಟ್ಟಾಗಲ್ಲ, ನೀವೆಲ್ಲ ಒಟ್ಟಾಗ್ಬಿಟ್ರೆ ಹಿಂದೂ ಧರ್ಮವೇ, ಹಿಂದೂ ಸಮಾಜವೇ ಒಂದಾದಂಗೆ ಲೆಕ್ಕ ಅಂತ ಅಂದಾಗ ನಕ್ಕರು. ಆಗ ಅವರೆಲ್ಲರೂ ಕೂಡ ನನ್ನ ಚೀಟಿ ಬರ್ಕೊಟ್ರು. ನಮ್ಮ ಮಠಕ್ಕೆ 1 ಕೋಟಿ ಬೇಕು, 2 ಕೋಟಿ ಬೇಕು, 5 ಕೋಟಿ ಬೇಕು, ನಾವು ದೇವಸ್ಥಾನ ಕಟ್ಟಿಸ್ತೀವಿ, ಮಠ ಡೆವಲಪ್ಮೆಂಟ್ ಮಾಡ್ತೀವಿ, ಶಾಲೆ ಬೇಕು ಅಂತ. ಎಲ್ಲರಿಗೂ ಸೇರಿ 109 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಕೊಟ್ವಿ. ಆ ಸಂದರ್ಭದಲ್ಲಿ ನನಗೆ ತಕ್ಷಣ ನೆನಪತ್ತು, ಉತ್ತರಾದಿ ಮಠಕ್ಕೆ ಏನೂ ಕೊಡಲಿಲ್ಲಲ್ಲ ಅಂತ. ನಾವು ಅಲ್ಲಿ ಪ್ರಮುಖರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಅವರು ಒಂದು 2 ಕೋಟಿ ತೊಗೊಂಡೋಗಿ ಪೂಜ್ಯ ಸ್ವಾಮಿಗಳ ಪಾದದಲ್ಲಿ ಇಟ್ಟೆ. ಸ್ವಾಮೀಜಿ ಈ ರೀತಿ ನಮ್ಮ ಸರ್ಕಾರದಿಂದ 2 ಕೋಟಿ ಕೊಡ್ತಾಯಿದ್ದೀವಿ ನಿಮಗೆ, ಇದೇ ರೀತಿ ಶೃಂಗೇರಿ ಮಠಕ್ಕೂ 2 ಕೋಟಿ ಕೊಡ್ತಾಯಿದ್ದೀವಿ. ಸ್ವಾಮಿಗಳು ಬಹಳ ಸೌಜನ್ಯದಿಂದ ನಮಗೆ ಹೇಳಿದ್ರು, ಈಶ್ವರಪ್ಪನವರೇ, ನಮ್ಮ ಮಠಕ್ಕೆ ಭಕ್ತರು ಕೊಡ್ತಾರೆ ಅಂತ ಹಣ ತುಂಬ ಜಾಸ್ತಿ ಇದೆ, ಈ ದುಡ್ಡೇ ನಾವು ಬಳಸ್ಕೊಂಡು ಧರ್ಮವನ್ನು ಕಟ್ತೀವಿ, ಉದ್ಧಾರ ಮಾಡ್ತೀವಿ. ಖಂಡಿತ ಈ ದುಡ್ಡನ್ನು ಇನ್ನೂ ಸಣ್ಣ ಸಣ್ಣ ಬಡ ಮಠಗಳಿದೆ ಅಲ್ಲಿ ಕೊಡಿ ಅಂತೇಳಿ ತಗೊಂಡಿಲ್ಲ. 1 ರೂಪಾಯಿ ಮುಟ್ಲಿಲ್ಲ. ಇವತ್ತು ನಮಗೆ ಯಾರು ಸ್ವಾಮೀಜಿಗಳು ಯಾರು ಕರೆದ್ರು ಅಂತ ದುಡ್ಡಿಗೆ ಅಂತ ಲೆಕ್ಕ. ಆದರೆ ನಾನು ಯಾತಕ್ಕೆ ಇದನ್ನು ಹೊಗಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ತಮ್ಮ ಇಡೀ ಜೀವನವೇ ನಮಗೆ ಆದರ್ಶವಾದ ಜೀವನ ಅವ್ರು ನಡೆಸ್ತಾ ಇದ್ದಾರೆ.
ಇಂಥ ಆದರ್ಶವಾದದ ವ್ಯಕ್ತಿಯ ಒಂದು ಮಾರ್ಗದರ್ಶನ ಉಪನ್ಯಾಸ ಕೇಳೋಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ. ಇವತ್ತು ನಾಳೆ ನಾಡಿದ್ದು ಇದರ ಪೂರ್ಣ ಸದುಪಯೋಗನ ಶಿವಮೊಗ್ಗ ಜನ ಬಳಸ್ಕೊಳ್ಳೋಣ. ಇನ್ನೂ ಯಾರು ಬಂದಿಲ್ಲ ಅವ್ರಿಗೂ ನಾಳೆ ನಾಡ್ದು ಬರಬೇಕು ಅಂತ ಪ್ರಾರ್ಥನೆ ಮಾಡೋಣ. ಖಂಡಿತ ಇಲ್ಲಿ ಕರೆಸಿದ್ದಕ್ಕೋಸ್ಕರ ನಿಜಕ್ಕೂ ನಮ್ಮೆಲ್ಲರದ್ದು ಜನ್ಮ ಸಾರ್ಥಕ ಆಯಿತು ಅಂತ ಪೂಜ್ಯ ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈಶ್ವರಪ್ಪರವರ ಮನೆಗೆ 3-4 ಮೀಟಿಂಗಿಗೆ ಹೋದಾಗ ಈಶ್ವರಪ್ಪರ ಕಣ್ಣಿನ ಅಂಚಲ್ಲಿ ಸ್ವಾಮಿಗಳ ಹೆಸರು, ಸ್ವಾಮಿಗಳವರ ಬಗ್ಗೆ ಹೇಳಬೇಕಾದಾಗ ಕಣ್ತುಂಬ ನೀರು ತಂದು ಭಕ್ತಿ ಪರವಶರಾಗಿ ಸ್ವಾಮಿಗಳವರ ಬಗ್ಗೆ ಯಾವಾಗಲೂ ಕೂಡ ಮಾತನಾಡೋರು. ಅಷ್ಟು ಸ್ವಾಮಿಗಳ ಮೇಲೆ ಅವರಿಗಿರ್ತಕ್ಕಂಥ ನಿಷ್ಠೆ, ಭಕ್ತಿ. ಜೋರಾದ ಚಪ್ಪಾಳಿಯೊಂದಿಗೆ ಈಶ್ವರಪ್ಪ ಅವರಿಗೆ ಎಲ್ಲರೂ ಕೂಡ ಹಾರೈಸಬೇಕು. ಮುಂದೆ ಸುಧೀಂದ್ರ ಕಟ್ಟೆಯವರು ನಡೆಸಿಕೊಡಬೇಕು ಅಂತ ಅನ್ನೋದಾಗಿ ಕೇಳ್ಕೊಳ್ತಾ ಇದ್ದೇನೆ. ಹರಿ ಓಂ. ಕಲ್ಯಾಣಪ್ರದಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ಗಿರಿ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತದೀಯಸ್ತು ಭಗವತ್ ಕಾರ್ಯ ಸಾಧಕಃ. ಬ್ರಹ್ಮಾಂತಃ ಗುರುವಃ ಸಾಕ್ಷಾದಿಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ. ಇವತ್ತು ಶ್ರೀಗಂಧ ಸಂಸ್ಥೆಯ ಪರವಾಗಿ ನಾವು ಯಾವ ಗುರುಗಳನ್ನು ಕರೆಸಿದ್ದೇವೆ ಅದಕ್ಕೆ ಒಂದು ಹಿನ್ನೆಲೆ ಇದೆ. ಆ ಒಂದು ವಿಷಯವನ್ನು ತಿಳಿಸೋದಕ್ಕೋಸ್ಕರ ನಾನಿಲ್ಲಿ ನಿಂತಿದ್ದೇನೆ. ಶಿವಮೊಗ್ಗ ಆಸ್ತಿಕ ಮಹಾಶಯರಿಂದ ಕೂಡಿದಂತಹ ಒಂದು ಒಳ್ಳೆಯ ಸದ್ಧರ್ಮ ಪಾಲಿಸುವಂಥ ಜನಗಳ ಜಿಲ್ಲೆ. ಇದನ್ನು ನಾವು ದೂರ್ವಾಸ ಕ್ಷೇತ್ರ ಅಂತಲೂ ಗುರುತು ಹಚ್ಚಿದ್ದೇವೆ. ನಮಗೆ ಶ್ರೀಗಂಧ ಸಂಸ್ಥೆ ಆಗಲೇ ಹೆಚ್ಚು ಕಮ್ಮಿ ನಾವು 3 ದಶಕಗಳನ್ನು ಕಳೆದಿದ್ದೇವೆ ಧರ್ಮ ಕಾರ್ಯಗಳನ್ನು ಮಾಡುತ್ತಾ. ಧರ್ಮ ಕಾರ್ಯದಲ್ಲಿ ನಾವು ಊರಿನ, ನಾಡಿನ, ರಾಜ್ಯದ ಹೆಸರಾಂತ ವ್ಯಕ್ತಿಗಳಿಂದ ಧರ್ಮದ ವಿಷಯದಲ್ಲಿ ಜನಗಳ ಜಾಗೃತಿಗಾಗಿ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಬಂದಿದ್ದೀವಿ. ಅದೇ ರೀತಿ ನಮ್ಮ ಈ ಶ್ರೀಗಂಧ ಸಂಸ್ಥೆಯ ಕಾರ್ಯಕ್ರಮನ ಮತ್ತೆ ಮರುಜೋಡಣೆ ಮಾಡಿಕೊಂಡು ಎಲ್ಲರೂ ಅದೇ ವೇಗದಲ್ಲಿ ಮುನ್ನಡೆಯಬೇಕು ಅಂತ ಆಸೆಪಟ್ಟು ಈ ಶ್ರೀಗಂಧ ಸಂಸ್ಥೆಯ ಅಧ್ಯಕ್ಷರಾದಂಥ KS ಈಶ್ವರಪ್ಪನವರು ಮತ್ತೆ ನಮ್ಮನ್ನೆಲ್ಲ ಮರುಜೋಡಣೆ ಮಾಡಿದ್ದಾರೆ. ಹಾಗಾಗಿ ಕಳೆದ 4 ತಿಂಗಳುಗಳಿಂದ ನಾವು ಪ್ರತಿ ತಿಂಗಳು ಒಂದು ಧರ್ಮ ಕಾರ್ಯವನ್ನು ಧರ್ಮದ ಜಾಗರಣೆಯ ವಿಷಯದಲ್ಲಿ ಮಾಡ್ತಾನೇ ಬರ್ತಿದ್ದೇವೆ. ಇದು ಶ್ರೀಗಂಧ ಸಂಸ್ಥೆಯ ಹೆಮ್ಮೆ. ಇದಕ್ಕೆ ನಾವು ಸತ್ಕಾರ್ಯ, ಸದಭಿರುಚಿ ಅನ್ನೋಂತಹ ಒಂದು ಒಳ್ಳೆಯ ಆಚರಣೆಯನ್ನು ಕೂಡ ಇಟ್ಕೊಂಡು ಬಂದಿದ್ದೀವಿ. ಇದು ಶ್ರೀಗಂಧ ಸಂಸ್ಥೆಯ ಹಿನ್ನೆಲೆ. ಹಾಗೆ ನಮ್ಮ ಸ್ವಾಮಿಗಳು ಯಾವಾಗ ಬಾಂಬೆಯಲ್ಲಿ ಕೂತಿದ್ದರು ಆವಾಗಲೇ ನಾನು ಒಮ್ಮೆ ಅವರನ್ನು ದರ್ಶನ ಮಾಡಬೇಕು ಅಂತ ಆಸೆಪಟ್ಟು ಈಶ್ವರಪ್ಪನವರು ನಮ್ಮವರೊಂದಿಗೆ ತಕ್ಷಣ ತೆರಳಿದ್ದಾರೆ. ಅವತ್ತೇ ನಮ್ಮ ಮಠಾಧಿಕಾರಿಗಳ ಸಮ್ಮುಖದಲ್ಲಿ ನಮಗೆ ಸಾರ್ವಜನಿಕವಾಗಿ ಒಂದು ಒಳ್ಳೆಯ ಅನುಗ್ರಹ ಸಂದೇಶ ಕಾರ್ಯಕ್ರಮ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಶ್ರೀಗಳು ದೊಡ್ಡ ಹೃದಯದಿಂದ ತಕ್ಷಣವೇ ಒಪ್ಪಿಕೊಂಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈಗ ಅವತ್ತಿನ ಹಿನ್ನೆಲೆಯಲ್ಲಿ ಇವತ್ತು ಬಂದು ನಮ್ಮ ಮುಂದೆ ಕೂತಿದ್ದಾರೆ. ನಾವೆಲ್ಲರೂ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಶಿವಮೊಗ್ಗದ ಇವತ್ತಿನ ಪರಿಸ್ಥಿತಿಯಲ್ಲಿ ಕೂಡ ದೂರ್ವಾಸ ಕ್ಷೇತ್ರ ಅಂದರೆ ರಾಮನಿಗೂ ದೂರ್ವಾಸನಿಗೂ ನೇರವಾದ ನೆಂಟಿದೆ ಅನ್ನೋದು ನಮ್ಮ ನಂಬಿಕೆ. ಅದೇ ರೀತಿ ನಾನು ನೋಡಿದ ಒಂದು ಸಣ್ಣ ಐತಿಹ್ಯದಲ್ಲಿ ದೂರ್ವಾಸ ಮುನಿಗಳು ಇಲ್ಲಿ ವಾಸವಾಗಿದ್ದರು, ಅವರ ಆಶ್ರಮವಿತ್ತು. ಅಂತಹ ಒಬ್ಬ ಪುಣ್ಯಾತ್ಮರು, ಋಷಿ ಸಂತರು ಶಿವಮೊಗ್ಗದ ಕರ್ತೃಗಳು. ಆ ಶಿವಮೊಗ್ಗದ ಕೋಟೆ ರಾಮಾಂಜನೇಯ ದೇವಸ್ಥಾನದ ಸ್ಥಾಪನೆ ಕೂಡ ದೂರ್ವಾಸರಿಂದ ಆಗಿದೆ. ಮಹಾಸ್ವಾಮಿಗಳವರು ಅಲ್ಲಿಗೆ ಹೋಗಿ ಬಂದಿದ್ದಾರೆ. ರಾಮನ ದರ್ಶನವನ್ನು ಮಾಡಿ ನಮಗಿಲ್ಲಿ ರಾಮನ ದರ್ಶನ, ಆದರ್ಶ ಎರಡನ್ನೂ ತಿಳಿಸೋರಿದ್ದಾರೆ. ಇದು ನಮಗೆ ಬಹಳ ಹೆಮ್ಮೆಯ ವಿಷಯ. ಹಾಗೆ ಐತಿಹ್ಯದಲ್ಲಿ ನೋಡಿದಾಗ ದೂರ್ವಾಸ ಋಷಿಗಳು 1000 ದಿನ ಉಪವಾಸ ಮಾಡಿದ್ರಂತೆ. ಏನು ವಿಶೇಷ ಇದು ಅಂದರೆ ಅವರಿಗೆ ಮುಂದೆ ನಾನು ರಾಮನನ್ನು ನೋಡುವುದಿದೆ ಅಂತ ಗೊತ್ತಿತ್ತಂತೆ. ಅವರು ರಾಮನನ್ನು ಹೋಗಿ 1000 ದಿವಸದ ಉಪವಾಸವನ್ನು ಮುರಿದು ರಾಮದೇವರಿಂದಲೇ ಪ್ರಸಾದ ಸ್ವೀಕಾರ ಮಾಡಿದ್ದಾರೆ. ಅಂತಹ ಒಂದು ಆಸ್ತಿಕ ಜಿಲ್ಲೆ ನಮ್ಮ ಶಿವಮೊಗ್ಗ ಜಿಲ್ಲೆ ದೂರ್ವಾಸ ಕ್ಷೇತ್ರ. ಸ್ವಾಮಿಗಳು ರಾಮನ ವಿಚಾರದಲ್ಲಿ ನಮಗೆ ಮಾತಾಡೋರಿದ್ದಾರೆ. ರಾಮ ವಿಗ್ರಹವಾನ್ ಧರ್ಮ ಅಂತ ಹೇಳಿರೋದ್ರಿಂದ ರಾಮನೇ ಧರ್ಮವಾಗಿ ನಮಗೆ ಸಾಕ್ಷಾತ್ಕಾರನಾಗಿದ್ದಾನೆ. ಹಾಗೆಯೇ ನಮಗೆ ಕೂಡ ನಮ್ಮ ಗುರುಗಳು
ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ ಅಂತ ನಮಗೇನು ಹೇಳಿದ್ದಾರೆ. ಗುರುಗಳ ದರ್ಶನದಿಂದ ಅವರು ನಮಗೆ ಪ್ರತ್ಯಕ್ಷವಾಗಿ ಗುರುವೇ ನಮಗೆ ಕಂಡ ದೈವವಾಗಿದ್ದಾರೆ. ಹಾಗಾಗಿ ರಾಮನ ರಾಮನ ದರ್ಶನವನ್ನು ನಮ್ಮ ಗುರುಗಳು ನಮಗೆ ಮಾಡಿಸೋರಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾ, ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸನಾತನತೆಯೇ ವಿಶೇಷವಾಗಿರಬೇಕು, ರಾಮನ ಆದರ್ಶಗಳೇ ಇವತ್ತಿನ ನಮ್ಮ ಜೀವನದ ಪಾಲನೆಯಲ್ಲಿ ಬರಬೇಕು ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮದ ಚಿಂತನೆಯಾಗಿದೆ. ಸ್ವಾಮಿಗಳು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಕೇಳ್ತಾ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಿದ್ದೇನೆ. ಕಾರ್ಯಕ್ರಮದ ಅಂಗವಾಗಿ ನಮ್ಮ ಜಿಲ್ಲಾ ಮಠಾಧಿಕಾರಿಗಳಾದ ಬಾಳಗರ ಜಯತೀರ್ಥಾಚಾರ್ಯರವರು ಗುರುಗಳ ಬಗ್ಗೆ ಒಂದು ಸಣ್ಣ ಪರಿಚಯಾತ್ಮಕ ಮಾತುಗಳನ್ನು ಆಡಲಿದ್ದಾರೆ. पूर्णः प्रेष्ठः परः स्वामी व्याप्तः कर्ता उपकारकः रक्षत्येव तदीयं मां कर्माख्यः गुरुदेवगः. श्रीगुरुभ्यो नमः. ಭಾವ, ವಿಚಾರ, ಅಭಿರುಚಿ, ಕಾರ್ಯ ಇದಕ್ಕೆ ಸತ್ ಅನ್ನೋದನ್ನು ಸೇರಿಸಿಬಿಟ್ಟು ಸದ್ಭಾವ, ಸದ್ವಿಚಾರ, ಸದಭಿರುಚಿ, ಸತ್ಕಾರ್ಯ ಈ 4 ಆಧಾರ ಸ್ತಂಭಗಳ ಮೇಲೆ ನಿಂತಿರತಕ್ಕಂತಹ ಹೆಮ್ಮೆಯ ಸಂಸ್ಥೆ ಶ್ರೀಗಂಧ. ಇಂತಹ ಶ್ರೀಗಂಧ ಈ ಸಂಸ್ಥೆ ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದೆ. ಸತ್ಕಾರ್ಯ, ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಆ ಕಾರ್ಯದಲ್ಲಿ ಎಲ್ಲರಿಗೂ ಅಭಿರುಚಿಯನ್ನು ಹುಟ್ಟಿಸ್ತಾ, ಅನಂತರದಲ್ಲಿ ಅಭಿರುಚಿ ಬಂದ ಮೇಲೆ ಸಾರಾಸಾರ ವಿವೇಚನೆಯನ್ನು ತಂದುಕೊಡ್ತಾ ಸದ್ಭಾವ, ಅಸ್ತಿತ್ವವನ್ನು ಕೊಡ್ತಕ್ಕಂತಹ ಕಾರ್ಯವನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಅಭಿನಂದನೀಯ. ಇಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಕಾರ್ಯ, ಸತ್ಕಾರ್ಯ, ಅದರಲ್ಲಿ ಪರಮಪೂಜ್ಯರಾಗಿರ್ತಕ್ಕಂತಹ ಹಂಸನಾಮಕ ಪರಮಾತ್ಮನ ಪಾರಮೇಷ್ಠ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀಪಾದಂಗಳವರನ್ನು ಶಿವಮೊಗ್ಗ ನಗರಕ್ಕೆ ಆಹ್ವಾನಿಸಿ ರಾಮನ ಆದರ್ಶದ ಬಗ್ಗೆ ವಿಶೇಷವಾಗಿ ಒಂದು ಪರಿಚಯಾತ್ಮಕವಾಗಿರ್ತಕ್ಕಂತಹ ಅನುಗ್ರಹ ಸಂದೇಶವನ್ನು ನಮಗೆ ನೀಡಬೇಕು ಅಂತ ವಿಶೇಷವಾಗಿ ಅವರು ಮಾಡಿದ ಪ್ರಾರ್ಥನೆಯ ಮೇರೆಗೆ ಶಿವಮೊಗ್ಗ ನಗರಕ್ಕೆ ದಿಗ್ವಿಜಯ ಮಾಡಿರ್ತಕ್ಕಂತಹ ಪರಮಪೂಜ್ಯ ಶ್ರೀಪಾದಂಗಳ ಅಡಿದಾವಗಳಲ್ಲಿ ಶ್ರದ್ಧಾಭಕ್ತಿಪೂರ್ವಕವಾಗಿ ಅನಂತ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ, ಶ್ರೀಗಳ ಬಗ್ಗೆ ಪರಿಚಯ ಭಾಷಣ ಮಾಡಿ ಅಂತಂದರು. ಶ್ರೀಗಳ ಪರಿಚಯ ಯಾರಿಗಿಲ್ಲ ಹೇಳಿ? ಎಲ್ಲರಿಗೂ ಉಂಟು, ಎಲ್ಲ ರೀತಿಯಿಂದಲೂ ಉಂಟು. ಶ್ರೀಪಾದಂಗಳವರು ಅದನ್ನೇ ಹೇಳಿದರು, ನಮ್ಮ ಬಗ್ಗೆ ಹೇಳೋದು ಬೇಡ ಅಂತ. ಆದರೂ ನಮ್ಮ ಗುರುಗಳು ಒಂದು ಶ್ಲೋಕವನ್ನು ಮಾಡಿದರು ಶ್ರೀಪಾದಂಗಳವರ ಮೇಲೆ. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಯತಿಂ ಭಜೆ. ಅದ್ಭುತ ಶ್ಲೋಕ, ನಮ್ಮ ಗುರುಗಳು ಮಾಡಿದ ಶ್ಲೋಕ ಇದು. ಶಾಸ್ತ್ರೇಷು ಪಾರದೃಶ್ವಾನಂ, ಷಡ್ ದರ್ಶನಗಳಲ್ಲಿ ಯಾವುದೇ ಶಾಸ್ತ್ರ ತೆಗೆದುಕೊಳ್ಳಿ, ತಲಸ್ಪರ್ಶಿಯಾಗಿರ್ತಕ್ಕಂತಹ ಪಾಂಡಿತ್ಯ. ಇನ್ನು ಶಾಸ್ತ್ರವನ್ನು ಯಾರು ಅಧ್ಯಯನ ಮಾಡಿದ್ದಾರೋ ಅಂಥವ್ರು ವಿಶೇಷವಾಗಿರ್ತಕ್ಕಂಥ ವಾತ್ಸಲ್ಯ. ದೀನಭಕ್ತೋದ್ಧಾರಕರಂ, ಯಾವುದೇ ಸಂದರ್ಭ ತೆಗೆದುಕೊಳ್ಳಿ, ಪ್ರಕೃತಿ ವಿಕೋಪ ಆಗಿರ್ಬೋದು. ಮೊನ್ನೆ ಬಾಂಗ್ಲಾದೇಶದಲ್ಲಿ ನಡೀತು, ಅನೇಕ ಹಿಂದೂಗಳ ಮೇಲೆ ಬಹಳ ಅನಾಚಾರ ನಡೀತು. ಆಗ ಶ್ರೀಪಾದಂಗಳವರು ವಿಶೇಷವಾಗಿ ಏನೇ ಪ್ರಕೃತಿ ವಿಕೋಪ ಬಂದರೂ ಕೂಡ ಮೊದಲು ಪಾರಾಯಣ ಮಾಡಿಸ್ತಾರೆ, ಪ್ರತಿಯೊಬ್ಬರ ಹತ್ರನೂ ಪಾರಾಯಣ ಮಾಡಿಸ್ತಾರೆ. ಅಷ್ಟೇ ಅಲ್ಲ, ಪ್ರಕೃತಿ ವಿಕೋಪವಾದಾಗ ಅವರಿಗೆ ಮುಖ್ಯವಾಗಿ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಆಹಾರ, ವಸ್ತ್ರ ಪ್ರತಿಯೊಂದನ್ನು ಕೂಡ ಶ್ರೀಮಠದ ವತಿಯಿಂದ ಕಳುಹಿಸಿ ಕೊಡ್ತಾರೆ.
ಪ್ರತಿಯೊಂದು ಎಲ್ಲೇ ಆಗಲಿ, ವಯನಾಡಲ್ಲೇ ಆಯಿತು, ಬಾಂಗ್ಲಾದೇಶದ ಹಿಂದೆ ಸುನಾಮಿ ಬಂದಾಗ ಏನೇ ಬಹಳ ಮಳೆ, ಶಿವಮೊಗ್ಗ ನಗರದಲ್ಲೇ ಬಿಬಿ ಸ್ಟ್ರೀಟ್ ಪ್ರಾಂತ್ಯದಲ್ಲಿ ಎಂತಹ ಒಂದು ನೀರು ಮೊಳಕಾಲಷ್ಟು ನೀರು ಹರಿತಾ ಇತ್ತು. ಆಗ ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಜೊತೆಗೆ ವಿಶೇಷವಾಗಿ ಸಹಯೋಗದಿಂದ ಶ್ರೀಮಠದ ವತಿಯಿಂದ ಎಲ್ಲರಿಗೂ ಕೂಡ ಅದಕ್ಕೊಂದು ಸಹಯೋಗದಿಂದ ಎಲ್ಲ ಕಾರ್ಯವನ್ನು ಮಾಡಲಾಗಿತ್ತು. ಹೀಗೆ ಯಾವುದೇ ವಿಷಯ ತೆಗೆದುಕೊಳ್ಳಿ, ಶ್ರೀಮಠ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ರೀತಿಯಿಂದ ಒಂದು ಸಮಾಜಕ್ಕೆ ಸೇವೆ ಮಾಡಲಿಕ್ಕೆ ಕಟಿಬದ್ಧವಾಗಿ ನಿಂತಿದೆ. ದೀನ ಭಕ್ತೋದ್ಧಾರಕರಂ, ಭಕ್ತವರ್ಗಕ್ಕೆ ವಿಶೇಷ ಅನುಗ್ರಹವನ್ನು ಮಾಡ್ತಾ ಸದ್ಯ ಅಂತಹ ಮಹಾನುಭಾವರು, ಶಾಪಾನುಗ್ರಹ ಸಮರ್ಥರು, ಅಂತಹ ಮಹಾಸ್ವಾಮಿಗಳ ವಿಶೇಷವಾಗಿ ಅವರ ಸೇವೆಯನ್ನು ಮಾಡ್ತೇನೆ ಅಂತ ನಮ್ಮ ಗುರುಗಳು ಒಂದು ಶ್ಲೋಕವನ್ನು ರಚನೆ ಮಾಡಿ ಕೊಟ್ಟಿದ್ದರು. ಆ ಚಿಂತನೆಯನ್ನು ಮಾಡ್ತಾ ಬಹಳ ಸಮಯ ತಗೊಳ್ಳೋದಿಲ್ಲ. ರಾಮನ ಆದರ್ಶ ರಾಮಾಯಣ ಧಾರಾವಾಹಿ ನಡಿಬೇಕಾಗಿದೆ. ನಾವೆಲ್ಲ ಜಾಹೀರಾತು ಇದ್ದಂತೆ, ಜಾಹೀರಾತಿಗೆ ಬಹಳ ಬೆಲೆ ಇರೋದಿಲ್ಲ ನೋಡಿ ಅಲ್ವಾ. ಜಾಹೀರಾತು ಬಂದ ಕೂಡಲೇ ಒಂದೆರಡು ಕೆಲಸ ಮಾಡಿ ಬಂದು ಮತ್ತೆ ರಾಮಾಯಣ ನೋಡ್ಲಿಕ್ಕೆ ಕೂತು ಬಿಡ್ತಾರಲ್ಲ, ಆ ರೀತಿಯಲ್ಲಿ ಹಾಗೆ ಹಿಂಗೆ ದುರ್ವಾಸ ಕ್ಷೇತ್ರ ಅಂತಂದರು. ರಾಮ ತನ್ನ ಮಹಿಮೆಯನ್ನು ಹೇಗೆ ತೋರಿಸ್ದ, ದುರ್ವಾಸರು ಎಲ್ಲ ಕಡೆ ಕೇಳ್ಕೊಳ್ತಾ ಬಂದರು, ನಮಗೆ ಹಸಿವಾಗಿದೆ, ನಮಗೆ ಊಟಕ್ಕೆ ಹಾಕಿ ಅಂತ. ಅವ್ರಿಗೆ ಅವರೇನು ನಿಯಮಗಳು ಅಂತಂದರೆ, ಭೋಜನದ ನಿಯಮ, ಅಡಿಗೆ ಹಿಂದೆ ಮಾಡಿರಬಾರದು, ಮುಂದೆ ಮಾಡಬಾರದು, ಈಗಲೇ ಸಿದ್ಧಪಡಿಸಿ ಕೊಡಬೇಕು. ಹೇಗೆ ಸಾಧ್ಯ? ಸಿದ್ಧವಾದ್ದು ಸಾಧ್ಯವಾದ್ದು ಎರಡು ಹೇಗೆ ಮಾಡಬೇಕು? ಯಾರ ಹತ್ರ ಕೇಳಿದ್ರು ಕೂಡ ಯಾರ ಕೈಲೂ ಆಗಲ್ಲ ಅಂದರು. ಇದು ಉತ್ತರಾಖಂಡದ ಕೊನೆಯ ಸಂದರ್ಭದಲ್ಲಿ ಆಗ ರಾಮನ ಹತ್ರ ಬರ್ತಾರೆ ದುರ್ವಾಸರು ಬಂದ ಕೂಡಲೇ, ರಾಮ ನನಗೆ ಭೋಜನ ಊಟಕ್ಕೆ ಹಾಕಬೇಕು, ಅಡಿಗೆ ಸಿದ್ಧವಾದ್ದಲ್ಲ ಸಾಧ್ಯವಾದ್ದಲ್ಲ. ಭಗವಂತ ಏನು ಮಾಡ್ದ ನೋಡಿ, ಮಹಿಮಾ ತೋರಿಸ್ತಾ 4 ಬೆರಳನ್ನು ದುರ್ವಾಸರ ಕೈಯಲ್ಲಿ ಇಟ್ಟುಬಿಟ್ಟ. ಏಕಕಾಲಕ್ಕೆ ಎಲ್ಲ ವಿಧವಾದ ಭಕ್ಷ್ಯಭೋಜ್ಯಗಳು, ತೃಪ್ತರಾದರು ದುರ್ವಾಸರು. ಭಗವಂತನ ಮಹಿಮಾ ಅಗಾಧ. ಅಂತಹ ರಾಮನ ಆದರ್ಶ ಅನೇಕವಾಗಿದೆ. ಅದನ್ನು ಶ್ರೀಪಾದಂಗಳವರ ವದನಾರವಿಂದ ನಾವು ಕೇಳಬೇಕು. ಆ ವಾಣಿ ಎಂಬ ತರಂಗಿಣಿಯಲ್ಲಿ ಮೀಯುವ ಸೌಭಾಗ್ಯ ನಮಗೆ ಒದಗಿ ಬಂದಿದೆ. ಅಂತಹ ಶ್ರೀಪಾದಂಗಳವರು ಪರಮಾನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ 2 ಮಾತನ್ನು ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.
ಶ್ರೀಗಂಧ ಎಂಬ ಸಂಸ್ಥೆಯ ವತಿಯಿಂದ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ನಮ್ಮ ಈಶ್ವರಪ್ಪನವರ ವಿಶೇಷವಾದ ನೇತೃತ್ವದಲ್ಲಿ ಸನಾತನ ಧರ್ಮದ ಅಭಿವೃದ್ಧಿಗಾಗಿ, ಅದರ ಪ್ರಚಾರಕ್ಕಾಗಿ ಈ ತರಹದ ಅನೇಕ ಧಾರ್ಮಿಕವಾದ ಕಾರ್ಯಕ್ರಮಗಳನ್ನು, ಸಾಮಾಜಿಕವಾದ ಒಂದು ಉದ್ಬೋಧನದ ಕಾರ್ಯಕ್ರಮವನ್ನು ಅನೇಕ ವರ್ಷಗಳಿಂದ ಮಾಡ್ತಾ ಬಹಳ ಉತ್ತಮವಾದ ಧರ್ಮದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಧರ್ಮಾಧ್ಯಕ್ಷನಾದ ಭಗವಂತನ ಸೇವೆ ಇದು. ಅಂತಹ ಈ ಒಂದು ಉತ್ತಮವಾದ ಕಾರ್ಯದಲ್ಲಿ ಶ್ರೀರಾಮನ ಆದರ್ಶಗಳು ಎಂಬ ವಿಷಯದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡುವ ಪ್ರಯತ್ನವನ್ನು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶ್ರೀರಾಮಚಂದ್ರನ ಲೋಕೋತ್ತರವಾದ ವ್ಯಕ್ತಿತ್ವ, ಲೋಕೋದ್ಧಾರಕವಾದ ವ್ಯಕ್ತಿತ್ವ, ಭಗವಂತನ ಒಂದೊಂದು ಗುಣಗಳು ಅತ್ಯದ್ಭುತವಾದದ್ದು. ಎಲ್ಲ ಗುಣಗಳನ್ನು ಅನುಕರಣೆ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಅಪೇಕ್ಷೆಯನ್ನು ಪಡುವಂತಿಲ್ಲ ಅಂತ ಹೇಳಿ ಭಗವಂತನ ಗುಣಗಳ ಆದರ್ಶಗಳನ್ನೇ ಮನಸ್ಸಿನಲ್ಲಿಟ್ಟುಕೊಳ್ಳದೆ, ಜೀವನದಲ್ಲಿ ಅಳವಡಿಸಿಕೊಳ್ಳದೆ, ನಮ್ಮ ಉದ್ಧಾರವನ್ನು ಮಾಡಿಕೊಳ್ಳದೆ ವಂಚಿತರಾಗುವುದು ಸರಿಯಲ್ಲ. ಭಗವಂತ ಶ್ರೀಮನ್ನಾರಾಯಣ ಶ್ರೀರಾಮಚಂದ್ರನಾಗಿ ಅವತಾರ ಮಾಡಿದ್ದೇ ನಮ್ಮೆಲ್ಲರ ಉದ್ಧಾರಕ್ಕಾಗಿ, ನಮಗೆಲ್ಲ ಯಾವ ರೀತಿಯ ಜೀವನವನ್ನು ನಡೆಸಬೇಕು ಅಂತ ತೋರಿಸುವುದಕ್ಕಾಗಿ. ವೇದಗಳಲ್ಲಿ, ಇತಿಹಾಸ ಪುರಾಣಗಳಲ್ಲಿ ಬೇಕಾದಷ್ಟು ಧರ್ಮಗಳನ್ನು ಉಪದೇಶ ಮಾಡಿದ್ದಾರೆ. ಆದರೆ ಅದನ್ನು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಅಂತ
ಪ್ರಾಕ್ಟಿಕಲ್ಲಾಗಿ ತೋರಿಸದ ಹೊರತು ಮಾನವನಿಗೆ ಅದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ, ಜೀರ್ಣಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ಭಗವಂತ ಮಾನವರಲ್ಲಿ ಅವತಾರ ಮಾಡಿ ಮಾನವರಂತೆ ತಾನು ವರ್ತನೆಯನ್ನು ಮಾಡಿ ಹೀಗೆ ಮನುಕುಲದ ಪ್ರತಿಯೊಬ್ಬ ವ್ಯಕ್ತಿ ನಡೆಯಬೇಕು ಅಂತ ತೋರಿಸಿಕೊಟ್ಟವನು ಶ್ರೀರಾಮಚಂದ್ರ. ಅಂತಹ ಅದ್ಭುತವಾದ ಶ್ರೀರಾಮನ ವ್ಯಕ್ತಿತ್ವ, ಅವನ ಗುಣಗಳು. ಶ್ರೀರಾಮಚಂದ್ರ ಸರ್ವೋತ್ತಮನಾಗಿ ವಿಷ್ಣು ನಾರಾಯಣ ಜಗತ್ತಿನ ಸೃಷ್ಟಿಕರ್ತ, ರಕ್ಷಣೆಯನ್ನು ಮಾಡುವವ, ಪ್ರಳಯವನ್ನು ಮಾಡುವವ, ಎಲ್ಲರಿಗೆ ಮೋಕ್ಷವನ್ನು ಕೊಡುವವ ಅನ್ನುವಂತಹ ಅವನ ದೇವತ್ವ, ಆ ಭಗವತ್ ಸ್ವರೂಪ, ಅದನ್ನು ಯಾವಾಗಲೂ ನಾವು ಚಿಂತನೆ ಮಾಡಬಹುದು, ಧ್ಯಾನ ಮಾಡಬಹುದು. ಅದರಿಂದ ನಮ್ಮ ಪಾಪಗಳನ್ನು ಕಳೆದುಕೊಳ್ಳಬಹುದು. ಆ ಪರಮಾತ್ಮನ ವಿಶೇಷವಾದ ಅನುಗ್ರಹದಿಂದ ಎಲ್ಲ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಬಹುದು. ಅದನ್ನು ಅನುಕರಣೆ ಮಾಡುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಮಾಡಬಾರದು. ಆದರೆ ಶ್ರೀರಾಮಚಂದ್ರನ ಅನೇಕ ಗುಣಗಳನ್ನು ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡುತ್ತಾರೆ. ಜೀವನದಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಒಂದೊಂದಾಗಿ ನಮಗೆ ತಿಳಿ ಹೇಳುತ್ತಾರೆ. ಅವುಗಳನ್ನು ನಾವು ಮೆಲುಕು ಹಾಕ್ತಾ ಇರಬೇಕು. ಎಷ್ಟೋ ಸಂದರ್ಭಗಳಲ್ಲಿ ಬಹಳ ದೊಡ್ಡ ತುಮುಲ ಇದ್ದಾಗ, ಮನಸ್ಸಿನಲ್ಲಿ ದ್ವಂದ್ವ, ಏನು ಮಾಡಿದರೆ ಒಳಿತಾದೀತು ಅನ್ನುವಂತಹ ಆತಂಕ, ಆ ಸಂದರ್ಭದಲ್ಲಿ ರಾಮಾಯಣದ ಶ್ರೀರಾಮಚಂದ್ರನ ಆ ಗುಣಗಳು, ಶ್ರೀರಾಮಚಂದ್ರ ಜೀವನದಲ್ಲಿ ನಡೆದು ತೋರಿಸಿದ ಪದ್ಧತಿ, ಆ ರೀತಿ, ಆ ನೀತಿ, ಅದು ನಮಗೆ ಒಳ್ಳೆಯ ಉದ್ಬೋಧನೆಯನ್ನು ನೀಡುತ್ತದೆ, ದಿಗ್ದರ್ಶನವನ್ನು ಮಾಡುತ್ತದೆ, ನಮಗೆ ಬಂದ ದ್ವಂದ್ವವನ್ನು, ತುಮುಲವನ್ನು ದೂರ ಮಾಡುತ್ತೆ. ಆ ದೃಷ್ಟಿಯಲ್ಲಿ ಶ್ರೀರಾಮನ ಆದರ್ಶಗಳನ್ನು ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಶ್ರೀರಾಮಚಂದ್ರನ ಪರ್ಸ್ನಾಲಿಟಿ ಅಂದರೆ ನೋಡೋದಕ್ಕೇನೆ ಬಹಳ ಸುಂದರನಾಗಿದ್ದ ಅಂತ ಮೊದಲು ಹೇಳ್ತಾರೆ ವಾಲ್ಮೀಕಿ ಋಷಿಗಳು. ಸಹಿ ರೂಪೋಪಪನ್ನಶ್ಚ ವೀರ್ಯವಾನ್ ಅನಸೂಯಕಃ. 32 ಲಕ್ಷಣಗಳಿಂದ ಕೂಡಿದಂತಹ ದಿವ್ಯ ಮಂಗಲ ವಿಗ್ರಹ ಪರಮಾತ್ಮನದು. ಪರಮಸುಂದರ ಮೂರ್ತಿ. ವ್ಯಕ್ತಿಯ ಗುಣಗಳು ಕಾಣದಂತೆ ಇರುತ್ತವೆ. ಕಣ್ಣಿಗೆ ಕಾಣುವ ರೂಪ, ಸೌಂದರ್ಯ, ಅದು ಮೊದಲು ಮನುಷ್ಯನನ್ನು ಆಕರ್ಷಣೆ ಮಾಡುವಂತಹದ್ದು. ಮುಗುಳ್ನಗೆಯ ಮುಖ, ಕಮಲದ ಕಣ್ಣುಗಳು, ಪರಮಸುಂದರ ಮೂರ್ತಿ. 32 ಲಕ್ಷಣಗಳು ಮನುಷ್ಯನ ದೇಹದಲ್ಲಿ ಇರಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಆ 32 ಲಕ್ಷಣಗಳು ವಾಯುದೇವರಲ್ಲಿವೆ. ಆದರೆ ವಾಯುದೇವರಿಗಿಂತಲೂ ಸ್ಪಷ್ಟವಾಗಿ ಲಕ್ಷ್ಮೀದೇವಿಯಲ್ಲಿದೆ, ಸೀತೆಯಲ್ಲಿವೆ. ಆ ಸೀತೆಯಲ್ಲಿ, ಮಹಾಲಕ್ಷ್ಮಿಯಲ್ಲಿರುವ ಗುಣಗಳಿಗಿಂತಲೂ ಅತಿ ಸ್ಪಷ್ಟವಾಗಿ ಆ ದೇಹದ ಲಕ್ಷಣಗಳು ಶ್ರೀಮನ್ನಾರಾಯಣನಲ್ಲಿ, ಶ್ರೀರಾಮಚಂದ್ರನಲ್ಲಿವೆ. ಇದನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯವೆಂಬ ಗ್ರಂಥದಲ್ಲಿ ತಿಳಿಸಿಕೊಡ್ತಾರೆ. ಅಂತಹ ದಿವ್ಯವಾದಂತಹ ಭಗವಂತನ ರೂಪ. ನಾವು ಶ್ರೀರಾಮಚಂದ್ರನನ್ನು ಮನಸ ಸ್ಮರಣೆ ಮಾಡಿದರೆ ಸಾಕು, ನಮ್ಮ ಎಲ್ಲ ಕಷ್ಟಗಳ ಪರಿಹಾರವಾಗತ್ತೆ. ಆ ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮಾಡುವಾಗ ಅಂತಹ ಸುಂದರ ಮೂರ್ತಿಯಾದ ಶ್ರೀರಾಮಚಂದ್ರನನ್ನು ನಾವು ಸ್ಮರಿಸಿಕೊಳ್ಳಬೇಕು ಅನ್ನುವ ದೃಷ್ಟಿಯಲ್ಲಿ ವಾಲ್ಮೀಕಿ ಮಹರ್ಷಿಗಳು ಸಹಿ ರೂಪೋಪಪನ್ನಶ್ಚ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು
ಸೌಂದರ್ಯದ ಬಗ್ಗೆ ಒಂದು ಬಹಳ ಮಹತ್ವದ ನಿರ್ಣಯವನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ನೀಡುತ್ತಾರೆ. ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಅಲ್ಲಲ್ಲಿ ಸೌಂದರ್ಯದ ವರ್ಣನೆ ಬರುತ್ತೆ. ಸ್ತ್ರೀಯರ ಸೌಂದರ್ಯವನ್ನು ವರ್ಣನೆ ಮಾಡ್ತಾರೆ. ಪುರುಷರ ಸೌಂದರ್ಯ ಹಾಗೂ ಪುರುಷರ ಬಲ, ಪರಾಕ್ರಮ, ಶಕ್ತಿ, ಅವನ ಶೌರ್ಯ, ವೀರ್ಯ ಇವುಗಳ ಬಗ್ಗೆ ಅಲ್ಲಲ್ಲಿ ವರ್ಣನೆ ನಮಗೆ ಸಿಗತ್ತೆ. ವ್ಯಕ್ತಿಯ ಜ್ಞಾನ, ಅವನ ಔದಾರ್ಯ, ಅವನ ಪರೋಪಕಾರದ ಬುದ್ಧಿ, ಅವನಲ್ಲಿರುವ ಸಹನಶೀಲತೆ, ಅವನಲ್ಲಿರುವ ಕರ್ತೃತ್ವ ಇವುಗಳ ಬಗ್ಗೆ ವರ್ಣನೆ ಮಾಡಿದರೆ ಅದು ಹೆಚ್ಚು ಒಳಿತಾದೀತು. ನಿಜವಾಗಿಯೂ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯುವುದಕ್ಕೆ ಇರುವ ಮಾನದಂಡಗಳು. ಅದನ್ನು ಬಿಟ್ಟು ಈ ಸೌಂದರ್ಯದ ಉಪಾಸನೆಯನ್ನು ಯಾಕೆ ಇಷ್ಟು ಮಾಡ್ತಾರೆ ಅಂತ, ಅಥವಾ ಕೇವಲ ದೈಹಿಕವಾದ ಬಲ, ವ್ಯಕ್ತಿ ಚೆನ್ನಾಗಿ ಉಂಡು ತಿಂದು ವ್ಯಾಯಾಮವನ್ನು ಮಾಡಿ ತನ್ನ ದೇಹದ ಬಲವನ್ನು ಬೆಳೆಸಿಕೊಳ್ಳಬಹುದು, ಅದು ಅವನ ವೈಯಕ್ತಿಕ ವಿಷಯ. ಅದನ್ನು ಬಹಳ ದೊಡ್ಡ ಗುಣ ಅಂತ ಸಾಮಾಜಿಕವಾಗಿ, ಸಮಾಜದ ಉದ್ಧಾರದ ದೃಷ್ಟಿಯಲ್ಲಿ ಅಥವಾ ವ್ಯಕ್ತಿಯ ವೈಯಕ್ತಿಕವಾದ ವಿಕಾಸದ ದೃಷ್ಟಿಯಲ್ಲಿಯೂ ಬಲ ಅಂಥ ದೊಡ್ಡದೇನು ಗುಣ ಅಲ್ವಲ್ಲ ಅಂತ. ಬಲ ಇದ್ದರೆ ಅನೇಕ ಸಜ್ಜನರಿಗೆ ಕಷ್ಟ ಬಂದಾಗ ರಕ್ಷಣೆ ಮಾಡೋದಕ್ಕೆ ಅನುಕೂಲವಾಗುತ್ತೆ ಎನ್ನುವುದು ನಿಜ. ಅದನ್ನು ಹೇಳಬಹುದು. ಆದರೆ ಅಷ್ಟು ಮಹತ್ವ ಇದೆಯಾ ಅದು ಒಂದನ್ನೇ ಬಹಳ ದೊಡ್ಡದಾಗಿ ಹೇಳೋದಕ್ಕೆ ಅಂತ? ಇದಕ್ಕೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಹೇಳ್ತಾರೆ, ಸೌಂದರ್ಯವನ್ನು ವಿಶೇಷವಾಗಿ ಸ್ತ್ರೀಯರಲ್ಲಿ, ಪುರುಷರಲ್ಲಿಯೂ ಇಟ್ಟುಕೊಳ್ಳಬಹುದು. ಎಲ್ಲಿಯಾದರೂ ವರ್ಣನೆ ಮಾಡಿದರೆ ಯತ್ರ ರೂಪಂ ತತ್ರ ಗುಣಾಹ, ಒಂದು ಮಾತನ್ನು ಹೇಳ್ತಾರೆ. ಇದು ಸ್ತ್ರೀಯರಿಗೆ ಸಂಬಂಧಪಟ್ಟಂತೆ ಹೇಳಿದ್ದು, ಆದರೆ ಅದನ್ನು ಒಂದು ವಿಶಾಲವಾದ ದೃಷ್ಟಿಯಲ್ಲಿ ನಾವು ಕಂಡಾಗ ಪುರುಷರಲ್ಲಿಯೂ ಸರಿ, ಸ್ತ್ರೀಯರಲ್ಲಿಯೂ ಸರಿ, ಸುಮ್ಮನೆ ಸೌಂದರ್ಯ ಅಂದರೆ ಏನೋ ಒಂದು ತರಹದ ಆಕರ್ಷಕವಾದ ರೂಪ ಅಂತ ಅರ್ಥದಲ್ಲಿ ಅಲ್ಲ. ನಾಲಕ್ಷಣಂ ವಪುರ್ಮಾತ್ರಂ ಗುಣಹೇತು ಕಥಂಚನ, ಲಕ್ಷಣವಿಲ್ಲದ ಕೇವಲ ದೇಹದ ಸೌಂದರ್ಯವಲ್ಲ. ವ್ಯಕ್ತಿಯನ್ನು ನೋಡಿದಾಗ ಏನೋ ಒಂದು ಮನಸ್ಸಿನಲ್ಲಿ ಆಕರ್ಷಣೆಯಾಗತ್ತೆ ಎಂದ ಮಾತ್ರಕ್ಕೆ ಅವರು ಬಹಳ ಗುಣವಂತರು ಅಂತಲ್ಲ. ಶಾಸ್ತ್ರದಲ್ಲಿ ಲಕ್ಷಣ ಹೇಳಿದ್ದಾರೆ. ಕಣ್ಣು ಹೀಗಿರಬೇಕು, ಮೂಗು ಹೀಗಿರಬೇಕು, ಉಗುರುಗಳು ಹೀಗಿರಬೇಕು, ಯಾವುದು ಎಷ್ಟು ಎತ್ತರ, ಎಲ್ಲಿ ಕೆಂಪು, ಎಲ್ಲಿ ಉದ್ದ, ಕೂದಲನ್ನು ಆರಂಭ ಮಾಡಿಕೊಂಡು ಕಾಲಿನವರೆಗೆ, ಕಾಲುಗುರಿನವರೆಗೆ ಎಲ್ಲ ಅಂಗಗಳ ಲಕ್ಷಣಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಆ ಲಕ್ಷಣಗಳಿಗೆ ತಕ್ಕಂತೆ ದೇಹ ಇದ್ದು ಸೌಂದರ್ಯ ಇದ್ದರೆ ಆ ಹೆಣ್ಣು ಅಥವಾ ಗಂಡಿನಲ್ಲಿ ಇನ್ನುಳಿದ ಗುಣಗಳಿವೆ ಅಂತ ಅರ್ಥ. ಅದಕ್ಕದು ಕುರುಹು. ಯತ್ರ ರೂಪಂ ತತ್ರ ಗುಣಾಃ ಭಕ್ತ್ಯಾದ್ಯಾಃ ಸ್ತ್ರೀಷು ನಿತ್ಯಶಃ. ನಾಲಕ್ಷಣಂ ವಪುರ್ಮಾತ್ರಂ ಗುಣಹೇತು ಕಥಂಚನ. ಇದೆರಡನ್ನೂ ಶ್ರೀಮದಾಚಾರ್ಯರು ಹೇಳ್ತಾರೆ. ಸುಲಕ್ಷಣವಾದ ಸೌಂದರ್ಯ ಇದ್ದರೆ ಅಲ್ಲಿ ಎಲ್ಲ ಗುಣಗಳಿವೆ ಅಂತ. ಈ ರಹಸ್ಯ ತಿಳಿಯದೇ ಇದ್ದರೆ ಕೇವಲ ಇತಿಹಾಸ ಪುರಾಣಗಳನ್ನು ಮಾತ್ರ ನಾವು ಮೆಲುಕು ಹಾಕಿದಾಗ ಅದೇನು ಸೌಂದರ್ಯಕ್ಕೆ ಮಹತ್ವ ಕೊಟ್ಟಿದ್ದಾರೆ, ಇಂತಹ ಅಧ್ಯಾತ್ಮಶಾಸ್ತ್ರದಲ್ಲಿ ಸೌಂದರ್ಯಕ್ಕೇನು ಅಷ್ಟು ಮಹತ್ವ ಅಂತ. ಸೌಂದರ್ಯದ ದೃಷ್ಟಿಯಲ್ಲಿ ಸೌಂದರ್ಯವನ್ನು ಹೇಳಿದ್ದಲ್ಲ, ಅದೊಂದು ರೀತಿ ಚಿಹ್ನ. ಸುಲಕ್ಷಣವಾದ ಸೌಂದರ್ಯ ಇದೆ ಅಂದರೆ ಇನ್ನುಳಿದ ಗುಣಗಳೆಲ್ಲ ಅಲ್ಲಿ ಉಂಟು ಅಂತ ತಿಳಿದುಕೊಳ್ಳುವುದಕ್ಕೆ ಇದೊಂದು ಗುರುತಾಗಿ, ಚಿಹ್ನವಾಗಿ ಇಟ್ಟುಕೊಳ್ಳಿ ಎನ್ನುವುದು ಇತಿಹಾಸ ಪುರಾಣಗಳ ಅಭಿಪ್ರಾಯ ಅಂತ ಶ್ರೀಮದ್ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ಮುಂದಿನ ಎಲ್ಲ ಗುಣಗಳು ಶ್ರೀರಾಮಚಂದ್ರನಲ್ಲಿ ವೈಭವೋಪೇತವಾಗಿವೆ, ರಾರಾಜಿಸ್ತಾ ಇವೆ. ಅತ್ಯುನ್ನತ ಮಟ್ಟದಲ್ಲಿ ಅಥವಾ ಸರ್ವೋನ್ನತ ಮಟ್ಟದಲ್ಲಿ ಶ್ರೀರಾಮಚಂದ್ರನಲ್ಲಿವೆ ಅಂತ ತಿಳಿಸುವುದಕ್ಕಾಗಿ ಮಹರ್ಷಿಗಳು, ವಾಲ್ಮೀಕಿ ಮಹರ್ಷಿಗಳು ಮೊದಲು ಹೇಳ್ತಾರೆ ಸಹಿ ರೂಪೋಪಪನ್ನಶ್ಚ. ಅಂತಹ ಸುಂದರವಾದ ರೂಪ ಪರಮಾತ್ಮನದು. ಸಾಮಾನ್ಯವಾಗಿ ಮನೆಯಲ್ಲಿ
ಬಹಳಷ್ಟು ಬೇರೆ ಬೇರೆ ಚಿತ್ರಪಟಗಳನ್ನು ಹಾಕಿಕೊಳ್ಳುವ ಅಭ್ಯಾಸ. ಕೆಲವರಂತೂ ಮನೆಯಲ್ಲಿ ಏನೂ ಹಾಕಿರೋದಿಲ್ಲ, ಗೋಡೆಗಳು ಮಾತ್ರ ಇರ್ತವೆ, ಕ್ಲೀನಾದ ಗೋಡೆಗಳಿರ್ತದೆ. ಇನ್ನು ಕೆಲವರಿಗೆ ಬೇರೆ ಬೇರೆ ಫೋಟೋಗಳನ್ನು ಹಾಕ್ಕೊಂಡು ನೋಡಬೇಕು ಅನ್ನುವ ಅಪೇಕ್ಷೆ. ಅವರಿಗೆ ಸುಂದರವಾದ, ಮನುಷ್ಯನಿಗೆ ಸಹಜವಾಗಿಯೇ ತಿನ್ನುವಾಗ ರುಚಿ ರುಚಿಯಾದ ಪದಾರ್ಥಗಳನ್ನು ತಿನ್ನಬೇಕು ಅನ್ನುವ ಅಪೇಕ್ಷೆ ಇದ್ದಂತೆ ಒಳ್ಳೆ ಸುಂದರವಾದಂತಹ ಬಹಳ ರಮಣೀಯವಾದ, ಕೇಳಲು ಇಂಪಾದ ಸಂಗೀತವನ್ನು ಕೇಳಬೇಕು ಅಂತ ಅಪೇಕ್ಷೆ ಇರೋ ಹಾಗೆ ನೋಡುವಾಗಲೂ ಕೂಡ ಸುಂದರವಾದ ರೂಪವನ್ನು ನೋಡಬೇಕು ಅಂತ ತಾನು ಯಾರನ್ನ ಬಹಳ ಸುಂದರ ಅಂತ ಅಂದ್ಕೊಂಡಿದ್ದಾನೆ ಅಂತಹ ನಾನಾ ವಿಧವಾದ ನಟ ನಟಿಯರ ಅಥವಾ ಇನ್ನನೇಕ ಸುಂದರವಾದ ಪ್ರಕೃತಿಯ, ಪ್ರಾಕೃತವಾದ ಅನೇಕ ಪ್ರಾಣಿಗಳ ಅಥವಾ ಮಾನವರ, ಪುರುಷರ, ಸ್ತ್ರೀಯರ ಏನೇನೋ ಫೋಟೋಗಳನ್ನು ಇಟ್ಟುಕೊಂಡು ನೋಡಿ ಮನಸ್ಸಿಗೊಂದು ನೆಮ್ಮದಿ. ಆ ಸ್ವರೂಪವನ್ನು, ಬಹಳ ಸುಂದರವಾದದ್ದನ್ನು ನಾನು ನೋಡ್ತಾ ಇದ್ದೇನೆ ಅಂತನ್ನುವಂತಹ ತೃಪ್ತಿಗೋಸ್ಕರ ಮನೆ ತುಂಬ ತುಂಬಿಕೊಳ್ಳುವಂತಹ ಪ್ರವೃತ್ತಿ ಕೆಲವರಿಗಿದೆ. ಅವರೆಲ್ಲರಿಗೂ ವಾಲ್ಮೀಕಿ ಮಹರ್ಷಿಗಳಂತಾರೆ, ಮಾನವರು ಅವರೂ ನಮ್ಮಂತೆ ಹುಟ್ಟಿ ಸಾಯುವವರು, ನಾನಾ ವಿಧವಾದ ಕಷ್ಟಗಳ ಸಾಗರದಲ್ಲಿ ಮುಳುಗಿದವರು, ಏನೋ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾರೆ ಎಂದು ಮಾತ್ರಕ್ಕೆ ಅಂಥವರ ಚಿತ್ರಪಟಗಳನ್ನೆಲ್ಲ ಮನೆ ತುಂಬ ತುಂಬಿಕೊಂಡು ಏನೋ ಕೃತಾರ್ಥತೆಯ ಭಾವನೆಯಲ್ಲಿ ಇರ್ತಿರಲ್ಲಪ್ಪ. ಸ್ವಲ್ಪ ಆಲೋಚನೆಯನ್ನು ಮಾಡಿ. ಸಹಿ ರೂಪೋಪನ್ನಶ್ಚ, ಪರಮಸುಂದರವಾದ ವಿಗ್ರಹವನ್ನು ನೋಡಬೇಕು, ರಮಣೀಯವಾದ ದೃಶ್ಯವನ್ನು ನೋಡಬೇಕು ಅಂದರೆ ಏನು ಸೌಂದರ್ಯ ದೇವರಲ್ಲಿ ಕಡಿಮೆ ಇದೆ. ಆ ಸೌಂದರ್ಯದ ಉಪಾಸನೆಯನ್ನು ನೀವು ಮಾಡುವಾಗಲೇ ಮಾನವರ ಸೌಂದರ್ಯವನ್ನು ಚಿಂತನೆ ಮಾಡಿ ಜನ್ಮ ಹಾಳು ಮಾಡಿಕೊಳ್ಳುವುದಕ್ಕಿಂತ, ಸಮಯ ವ್ಯರ್ಥ ಮಾಡಿಕೊಳ್ಳುವುದಕ್ಕಿಂತ, ತಲೆ ಕೆಡಿಸಿಕೊಳ್ಳುವುದಕ್ಕಿಂತಲೂ ಪರಮಸುಂದರ ಮೂರ್ತಿಯಾದ ಶ್ರೀರಾಮಚಂದ್ರನ ಚಿತ್ರಪಟವನ್ನು ಮನೆಯಲ್ಲಿಟ್ಟುಕೊಂಡು ಕಣ್ತುಂಬ ನೋಡಿ, ನಿಮಗೆ ಎಷ್ಟೊತ್ತಾಗತ್ತೋ ಅಷ್ಟೊತ್ತು ನಿಂತು ನೋಡಿ. ಸುಂದರ ಮೂರ್ತಿಯಾಗಿದ್ದಾನಲ್ಲ ರಾಮ, ಸುಂದರ ವಸ್ತುವನ್ನು ತಾನೇ ನಿಮಗೆ ನೋಡಬೇಕು ಅಂತ ಇಚ್ಛೆ ಇದೆ. ಸುಂದರವಾದ ಯಾವುದೋ ಕೋಣವನ್ನು, ನಾಯಿಯ ಚಿತ್ರವನ್ನು, ಬೆಕ್ಕಿನ ಚಿತ್ರವನ್ನು, ಯಾವುದೋ ಪಕ್ಷಿಯ ಚಿತ್ರವನ್ನು ಅಥವಾ ಇನ್ಯಾರೋ ಸಾಮಾನ್ಯ ಮಾನವರ ಚಿತ್ರವನ್ನು ಇಟ್ಟುಕೊಂಡು ನೋಡುವುದರಿಂದ ನಿನ್ನ ಭಾವನೆಗೆ ಏನೋ ಒಂದಷ್ಟು ಸಂತೋಷ ಆಯಿತು ಅಂತ ಅನಿಸಬಹುದೇ ಹೊರತು, ಆದರೆ ಏನು ಪುಣ್ಯ ಗಳಿಸಿದೆ. ಶ್ರೀರಾಮಚಂದ್ರನನ್ನು ನೋಡುವಾಗ ಸಹಿ ರೂಪೋಪನ್ನಶ್ಚ, ಆ ಚ ಎಂಬ ಶಬ್ದಕ್ಕೆ ಬಹಳ ಮಹತ್ವ ಇದೆ. ನಿನಗೆ ಸೌಂದರ್ಯ ಬೇಕು ಅಂದರೆ ಅದ್ಭುತವಾದ ಸೌಂದರ್ಯವನ್ನು ದೇವರಲ್ಲಿ ಕಾಣು. ಆದರೆ ಆ ಸೌಂದರ್ಯ ಕಾಣುವಾಗ ಇನ್ನು ಅನೇಕ ಆದರ್ಶಗಳು ನಿನ್ನ ಮನಸ್ಸಿನಲ್ಲಿ ಬರ್ತವೆ. ಓ, ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆ ಮಾಡಿದಂತಹ ವ್ಯಕ್ತಿ, ಏನೋ ತಂದೆ ನಿಮಗೊಂದು ಮಾತು ಹೇಳ್ತಾನೆ, ಉಪದೇಶ ಮಾಡ್ತಾನೆ, ಅದೆಲ್ಲ ಆಗೋದಿಲ್ಲಪ್ಪ ನನ್ನ ಕಡೆಯಿಂದ, ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾ ಇರ್ತೀರಿ. ಹೇಳುವಾಗ ಕಣ್ಣೆದುರಿನಲ್ಲಿ ಶ್ರೀರಾಮಚಂದ್ರನ ಚಿತ್ರಪಟ ಕಾಣಿಸ್ತದೆ. ಅಯ್ಯೋ, ಶ್ರೀರಾಮಚಂದ್ರನ ಭಕ್ತರಾಗಿ ಶ್ರೀರಾಮಚಂದ್ರ ಯಾವ ಭಾರತ ದೇಶದಲ್ಲಿ ಅವತಾರ ಮಾಡಿದ ಅಂತಹ ಭಾರತದ ಮಣ್ಣಿನಲ್ಲಿ ಹುಟ್ಟಿ ಶ್ರೀರಾಮಚಂದ್ರನನ್ನು ನಂಬುವ ಸನಾತನ ಧರ್ಮದ ಒಬ್ಬ ಶ್ರದ್ಧಾಳುವಾಗಿ ತಂದೆಯ ಮಾತನ್ನು ನಾನು ಉಲ್ಲಂಘನೆ ಮಾಡುವುದು ಸರಿಯೇ? ತಂದೆಯ ಮನಸ್ಸನ್ನು ನೋಯಿಸೋದು ಸರಿಯೇ? ತಾಯಿಯ ಮನಸ್ಸಿಗೆ ನೋಯಿಸೋದು ಸರಿಯೇ? ಕಾಡಿಗೆ ಹೋಗುವಂಥ ತಾಯಿ, ಹೆತ್ತ ತಾಯಿ ಅಲ್ಲ, ತನ್ನ ಮಲತಾಯಿಯಾದ ಕೈಕೇಯಿ ಹೇಳಿದ ಮಾತ್ರಕ್ಕೂ ಅದನ್ನು ಉಲ್ಲಂಘನೆ ಮಾಡದೆ ಅತ್ಯಂತ ಪ್ರೀತಿಯಿಂದ ಅವಳ ಮಾತನ್ನು ಸ್ವಾಗತಿಸಿ ಬಾಯಿ ತೆರೆದು ದಶರಥ ಹೇಳದಿದ್ದರೂ ದಶರಥನ ಮನಸ್ಸಿನ ಇಂಗಿತವನ್ನು ತಿಳಿದು ಮಾಡಿದಂತಹ ಪ್ರಭು ಶ್ರೀರಾಮಚಂದ್ರ, ಅವನ ಆದರ್ಶವನ್ನು ನಾನು ಪರಿಪಾಲನೆ ಮಾಡಬೇಕು. ನಾನು ಏನೋ ತಂದೆ ತಾಯಿಗಳನ್ನು ತಿರಸ್ಕಾರ ಮಾಡಿ ಸ್ವಾರ್ಥಕ್ಕಾಗಿ ಮನಬಂದಂತೆ ನಡೆದುಕೊಳ್ಳುವುದು ಸರಿಯಲ್ಲ ಅನ್ನುವ ಪ್ರಜ್ಞೆ ಜಾಗೃತವಾಗತ್ತೆ ನಮಗೆ. ಸಹಿ ರೂಪೋಪನ್ನಶ್ಚ,
ಸೌಂದರ್ಯವೂ ಇದೆ, ಉತ್ತಮವಾದಂತಹ ಗುಣಗಳೂ ಇವೆ. ಅಂತಹ ಶ್ರೀರಾಮಚಂದ್ರನ ಪ್ರತಿಮೆಯನ್ನಿಟ್ಟುಕೊಳ್ಳಿ, ಅವನ ಚಿತ್ರಪಟವನ್ನಿಟ್ಟುಕೊಳ್ಳಿ, ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಅವನ ಸುಂದರ ವಿಗ್ರಹವನ್ನು ಧ್ಯಾನ ಮಾಡಿ ಆ ಭಗವಂತನ ಆದರ್ಶವನ್ನು ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿ ಎನ್ನುವ ಸೂಚನೆಯನ್ನು ಮಹರ್ಷಿಗಳು ನೀಡುತ್ತಾ ಇದ್ದಾರೆ. ಎರಡನೆಯದಾಗಿ ವೀರ್ಯವಾನ್ ಅನಸೂಯಕಃ. ಎರಡನೆಯ ಗುಣವೇ ಬಂತು ನೋಡಿ, ವೀರ್ಯ, ಅತ್ಯದ್ಭುತವಾದ ಪರಾಕ್ರಮ. ಸೌಂದರ್ಯ ಹೇಗೆ ಪ್ರಾಯ ಸ್ತ್ರೀಯರಲ್ಲಿ ವಿಶೇಷವಾದ ಗುಣಗಳನ್ನು ಸೂಚನೆ ಮಾಡುತ್ತೆ, ಯೋಗ್ಯವಾದದ್ದು ಸುಲಕ್ಷಣವಾದದ್ದು ಪುರುಷರಲ್ಲಿಯೂ ಮಾಡುತ್ತೆ. ಆದರೆ ಪುರುಷರಲ್ಲಿ ಇನ್ನೂ ವಿಶೇಷವಾದದ್ದು ವೀರ್ಯ, ಬಲ. ಆ ಅದ್ಭುತವಾದ ವೀರ್ಯ, ಅದ್ಭುತವಾದ ಬಲ, ಅದ್ಭುತವಾದ ಪರಾಕ್ರಮ, ಆ ಪರಾಕ್ರಮದ ವೀರ್ಯದ ಬಲದ ಉಪಯೋಗ ಸತ್ಕಾರ್ಯಗಳಿಗೆ ಆಗ್ತಾ ಇರಬೇಕು, ಸ್ವಾರ್ಥಕ್ಕೆ ಅಲ್ಲ, ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಹಿಂಸೆಯನ್ನು ಮಾಡುವುದಕ್ಕಲ್ಲ. ಹಾಗಿದ್ದರೆ ಅಂತಹ ವೀರ್ಯ ಇದ್ದರೆ, ಅಂತಹ ಪರಾಕ್ರಮ ಇದ್ದರೆ ಅವನು ದುಷ್ಟ ಅಂತ ಅರ್ಥ, ಅವನನ್ನು ಸಜ್ಜನ ಅಂತ ಹೇಳೋ ಹಾಗಿಲ್ಲ. ಏತು ಘ್ನಂತಿ ನಿರರ್ಥಕಂ ಪರಹಿತಂ ತೇ ಕೇ ನ ಜಾನೀಮಹಿ ಏತೇ ಸತ್ಪುರುಷಾಃ ಪರಾರ್ಥಘಟಕಾಃ ಸ್ವಾರ್ಥಾನ್ ಪರಿತ್ಯಜ್ಯಯೇ ಸಾಮಾನ್ಯಾಸ್ತು ಪರಾರ್ಥಮುದ್ಯಮಭೃತಃ ಸ್ವಾರ್ಥ ವಿರೋಧೇನಯೇ ತೇಮೀ ಮಾನವರಾಕ್ಷಸಾಃ ಪರಹಿತಂ ಸ್ವಾರ್ಥಾಯ ನಿಘ್ನಂತಿಯೇ ಏತು ಘ್ನಂತಿ ನಿರರ್ಥಕಂ ಪರಹಿತಂ ತೇ ಕೇ ನ ಜಾನೀಮಹೇ ಅಂತ ಒಬ್ಬ ಕವಿ ಹೇಳುವ ಮಾತು. ನಮ್ಮ ಭಾರತದ ಒಬ್ಬ ಶ್ರೇಷ್ಠ ಕವಿ ಬಹಳ ದೊಡ್ಡ ವಿಶ್ಲೇಷಣೆಯನ್ನು ಮಾಡಿ ತಿಳಿಸ್ತಾನೆ. 4 ತರಹದ ಜನರು ಅಂತ. ಸತ್ಪುರುಷರು ಅಂದರೆ ಯಾರು ಪ್ರಪಂಚದಲ್ಲಿ? ಏತೇ ಸತ್ಪುರುಷ, ಯಾರು ಸ್ವಾರ್ಥವನ್ನು ಬದಿಗೊತ್ತಿ ಇನ್ನೊಬ್ಬರಿಗಾಗಿ ತಮ್ಮ ಜೀವನವನ್ನು ಮೀಸಲಿಟ್ಟವರು. ಶ್ರೀಗಂಧದ ಕಟ್ಟಿಗೆ ಅದು ತನ್ನನ್ನೇ ತಾನು ಸವಿಸಿ ಇನ್ನೊಬ್ಬರಿಗೆ ಸುಗಂಧವನ್ನು ಕೊಡುತ್ತದೆ. ಮತ್ತೊಬ್ಬರಿಗೆ ಸುಗಂಧವನ್ನು ಕೊಡುವುದಕ್ಕಾಗಿ ತನ್ನ ಮೈಯನ್ನು ಸವಿಸಿ ಇನ್ನೊಬ್ಬರಿಗೆ ಗಂಧವನ್ನು ಕೊಡುವ ಉಪಕಾರ ಮಾಡುವ ಕೆಲಸ ಮಾಡುತ್ತೆ. ಆ ನಿಟ್ಟಿನಲ್ಲಿ ಸತ್ಪುರುಷರು ತಮ್ಮ ಸ್ವಾರ್ಥವನ್ನೆಲ್ಲ ಪರಿತ್ಯಾಗ ಮಾಡಿ ಪರೋಪಕಾರ ಮಾಡುತ್ತಾರೆ. ಅವರನ್ನು ಅತೀ ಉನ್ನತ ಮಟ್ಟದಲ್ಲಿ ನೀವು ಕಾಣಬೇಕು, ಅವರು ನಿಜವಾದ ಸತ್ಪುರುಷರು. ಇನ್ನು ಕೆಲವರಿದ್ದಾರೆ ಸಾಮಾನ್ಯರು, ಅಂದರೆ ಅವರು ಸತ್ಪುರುಷರು ಅಂತನ್ನೋ ಹಾಗಿಲ್ಲ, ದುಷ್ಟರು ಅಂತನ್ನೋ ಹಾಗಿಲ್ಲ, ಮಧ್ಯದ ವ್ಯಕ್ತಿಗಳು. ಅವರು ಸ್ವಾರ್ಥವನ್ನೂ ಬಿಡೋದಿಲ್ಲ, ಉಪಕಾರನೂ ಮಾಡ್ತಾರೆ, ತಮ್ಮದನ್ನೂ ತಾವು ನೋಡಿಕೊಳ್ತಾರೆ, ಅದಕ್ಕೆ ತೊಂದರೆ ಬರದೇ ಇರೋ ಹಾಗೆ ಇನ್ನೊಬ್ಬರಿಗೂ ಉಪಕಾರ ಮಾಡುತ್ತಾರೆ. ತಮಗೆ ಅದರಿಂದ ಏನಾದರೂ ಕಷ್ಟ ಆಗತ್ತೆ ಅಂತ ಅನಿಸಿದರೆ ಸ್ವಲ್ಪ ಉಪಕಾರ ಮಾಡುವುದರಲ್ಲಿ ಕಡಿಮೆ ಮಾಡುತ್ತಾರೆ. ಆ ತರಹದ ವ್ಯಕ್ತಿತ್ವವನ್ನು ಪಡೆದುಕೊಂಡವರು. ಶ್ರೀಮದ್ ಭಾಗವತದ ಕಥೆಯಲ್ಲಿ ನಾವು ಕೇಳಬೇಕಾದರೆ ಸತ್ಪುರುಷ ಅಂದರೆ ರಂತಿದೇವನ ಕಥೆಯನ್ನು ಕೇಳ್ತೀವಿ. ಚಂದ್ರವಂಶದಲ್ಲಿ ಬಂದ ಒಬ್ಬ ರಾಜ ರಂತಿದೇವ ಅಂತ. ಅವನು ರಾಜ. ಆದರೆ ಆ ರಾಜನ ಪರಿಸ್ಥಿತಿ ಏನಾಗಿತ್ತು ಅಂದರೆ ಕೇಳಿದ್ದನ್ನೆಲ್ಲ ದಾನ ಕೊಡೋದು. ಪ್ರಜೆಗಳು ಬಂದು ಏನೇ ಕೇಳಿದರೂ ಇಲ್ಲ ಅಂತನ್ನದೆ ದಾನ ಕೊಡೋದು ಅವನ ಸ್ವಭಾವವಾಗಿತ್ತು. ಅಷ್ಟು ದಾನವನ್ನು ಕೊಡ್ತಾ ಇದ್ದ. ಒಂದು ಸಂದರ್ಭ ಬಂತು, ಅವನಿಗೆ ಹೆಂಡತಿ ಮಕ್ಕಳು ತಾನು ಊಟ ಏನು ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂತು. ಅವನು ಭಿಕ್ಷುಕ ಅಲ್ಲ, ಅವನು ರಾಜ. ರಾಜನಿಗೆ ಆ ಸ್ಥಿತಿ ಬಂತು, ಅಷ್ಟು ದಾನ ಮಾಡಿದ್ದಾನೆ. ಏತೇ ಸತ್ಪುರುಷಾಃ ಪರಾರ್ಥ ಘಟಕಾಃ ಸ್ವಾರ್ಥಾನ್ ಪರಿತ್ಯಜ್ಯಯೇ, ಸ್ವಾರ್ಥವನ್ನು ಪರಿತ್ಯಾಗ ಮಾಡಿ ಕೇವಲ ಪರಾರ್ಥಕ್ಕಾಗಿ ತನ್ನ ಜೀವನವನ್ನು ಸವಿಸಿದವ. ಕೊನೆಗೆ ಅವನ ಪರೀಕ್ಷೆಯನ್ನು ಮಾಡುವುದಕ್ಕೆ ದೇವತೆಗಳೇ ಅನೇಕ ರೂಪಗಳಿಂದ ಬರ್ತಾರೆ. ಕೊನೆಗೆ 48 ದಿವಸ ಅವನಿಗೆ ಉಪವಾಸ ಇರುವ ಸಂದರ್ಭ ಬರುತ್ತೆ, ಏನು ಸಿಗೋದೇ ಇಲ್ಲ. ದೇವರು ಪರೀಕ್ಷೆ ಮಾಡ್ತಾನೆ ಅವನ ಧರ್ಮವನ್ನು, ಧರ್ಮದ ನಿಷ್ಠೆಯನ್ನು.
ಕೊನೆಗೇನೋ ಒಂದಿಷ್ಟು ಸಿಗುತ್ತೆ, ಒಂದಿಷ್ಟು ತುಪ್ಪ, ಒಂದಿಷ್ಟು ಪಾಯಸ, ಒಂದಿಷ್ಟು ಗಂಜಿ ಯಾರೋ ಕೊಡ್ತಾರೆ. ನಮಗಿಷ್ಟೆಲ್ಲ ಉಪಕಾರ ಮಾಡಿದ್ದಾನೆ, ಅವನಿಗೆ ಒಳ್ಳೆ ಸಂಪತ್ತಿರುವಾಗ ಈಗ ನಾವು ಅವನಿಗೇನಾದರೂ ಕೊಡಬೇಕು ಅಂತ ತಮ್ಮ ಕೈಲಿ ಏನಾಗತ್ತೋ ಕೊಟ್ಟಿದ್ದರು. ಅಷ್ಟನ್ನು ತಾವೆಲ್ಲ ಹೆಂಡತಿ ಮಕ್ಕಳು ಹಂಚಿಕೊಂಡು ತಿನ್ನಬೇಕು ಅಂತ ಕುಳಿತಾಗ ಒಬ್ಬ ಮತ್ತೆ ಬರ್ತಾನೆ, ನನಗೆ ಹಸಿವೆ ಆಗಿದೆ ಅಂತ, ಅದರೊಳಗೆ ಅರ್ಧ ಕೊಟ್ಟ. ಮತ್ತೊಬ್ಬ ಬಂದ, ಕೊನೆಗೆ ನೀರೊಂದೇ ಉಳಿಯುತ್ತೆ. ಆ ನೀರನ್ನೇ 3 ಜನ ಸ್ವಲ್ಪ ಸ್ವಲ್ಪ ಕುಡಿಯೋಣ ಅಂತಂದರೆ ಆ ನೀರು ಬೇಕು ಅಂತ ಯಾರೋ ಕೇಳೋದಕ್ಕೆ ಬರ್ತಾರೆ, ಅದನ್ನೂ ಕೊಡ್ತಾನೆ. ಇಂತಹ ಔದಾರ್ಯ. ನನಗೇನು ಬೇಡ ಅಂತ ನಾವು ಯಾವ ಸ್ವರ್ಗ ಬೇಡ, ಸುಖ ಬೇಡ, ಏನು ಬೇಡ, ಎಲ್ಲರ ದುಃಖ ನನಗಿರಲಿ, ಎಲ್ಲರೂ ಸಂತೋಷವಾಗಿರಲಿ, ಅವರಿಗಿರೋ ದುಃಖ ಎಲ್ಲ ದೇವರು ನನಗೆ ಕೊಡಲಿ ಅಂತ ಕೇಳಿದ ಮಹಾನುಭಾವರಂತಿದೇವ. ಆರ್ತಿಂ ಪ್ರಪದ್ಯೇಖಿಲ ದೇಹಭಾಜಾಂ ಅಂತಸ್ಥಿತಾಂ ಏನ ಭವಂತ್ಯದುಃಖಾಃ. ಆರ್ತಿ ಅಂದರೆ ದುಃಖ, ಇನ್ನೊಬ್ಬರ ದುಃಖ ಎಲ್ಲ ನನಗೆ ಬರಲಿ, ಅವರೆಲ್ಲ ಸುಖವಾಗಿರಲಿ ಅಂತ. ಇದು ಸತ್ಪುರುಷರು. ಇನ್ನು ಸಾಮಾನ್ಯರಿರ್ತಾರೆ, ತನ್ನ ಹತ್ರ 20 ರೂಪಾಯಿ ಇದೆ ಅಂದರೆ 10 ಕೊಟ್ಟು 10 ಇಟ್ಕೊಳ್ತಾನೆ, ತಾನೂ ಸುಖವಾಗಿರಲಿ, ಅವರೂ ಸುಖವಾಗಿರಲಿ ಅಂತ. ಇವರು ಸಾಮಾನ್ಯರು, ದುಷ್ಟರೇನಲ್ಲ. ಇನ್ನು ಕೆಲವರಿದ್ದಾರೆ, ತನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಡುವವರಿದ್ದಾರೆ, ಅವರನ್ನು ರಾಕ್ಷಸರು ಅಂತ ಬೈತಾನೆ ಕವಿ. ತೇಮೀ ಮಾನವ ರಾಕ್ಷಸಾಹ ಪರಹಿತಂ ಸ್ವಾರ್ಥಾಯ ನಿಘ್ನಂತಿಯೇ. ಇನ್ನೊಬ್ಬರ ಹಿತವನ್ನು ತನ್ನ ಸ್ವಾರ್ಥಕ್ಕಾಗಿ ಹಾನಿ ಮಾಡುವವರಿದ್ದಾರಲ್ಲ, ಅವರು ಸತ್ಪುರುಷರಂತೂ ಅಲ್ಲವೇ ಅಲ್ಲ, ಸಾಮಾನ್ಯ ಜನರೂ ಅಲ್ಲ, ಅವರು ರಾಕ್ಷಸರು ಅಂತ. ಸ್ವಾರ್ಥಕ್ಕಾಗಿ ಇನ್ನೊಬ್ಬರಿಗೆ ಪೀಡೆ ಕೊಡುವವರು. ಇನ್ನು 4ನೇದವರನ್ನೇ ಹೇಳ್ತಾರೆ, ಇವರು ಸ್ವಾರ್ಥಕ್ಕಾಗಿ ಇನ್ನೊಬ್ಬರಿಗೆ ಪೀಡೆ ಕೊಡುವವರಲ್ಲ, ಸ್ವಾರ್ಥನೂ ಇಲ್ಲ ಪರಾರ್ಥನೂ ಇಲ್ಲ, ತಾವು ಏನು ಲಾಭ ಮಾಡಿಕೊಳ್ಳಿಲ್ಲ, ಇನ್ನೊಬ್ಬರ ಉತ್ಕರ್ಷವನ್ನೂ ಸಹನೆ ಮಾಡೋದಿಲ್ಲ, ಮತ್ತೊಬ್ಬರಿಗೂ ಪೀಡೆಯನ್ನು ಕೊಟ್ಟು ತಾವೂ ದುಃಖವನ್ನು ಪಡುವಂತಹ ಜನ ಇದ್ದಾರಲ್ಲ, ಅವರಿಗೇನು ಹೆಸರು ಹೇಳ್ತೀರಾ? ಅವರು ಸತ್ಪುರುಷರ, ಸಾಮಾನ್ಯರ, ಮಾನವ ರಾಕ್ಷಸರ? 3 ಅಲ್ಲ. ಏನವರಿಗೆ ಹೆಸರು? ಅವರಿಗೆ ಹೆಸರು ಕೊಡೋದಕ್ಕೂ ನಮಗೆ ಗೊತ್ತಿಲ್ಲ ಅಂತ ಕೈ ಎತ್ತಾನೆ. ಅಂತಹ ದುಷ್ಟರವರು ಅಂತ. ತೇ ಕೇ ನ ಜಾನೀಮಹೇ. ಅವರಿಗೇನು ಹೆಸರು ಕೊಡಬೇಕು ಅಂತ ನಮ್ಮ ಶಬ್ದ ಭಂಡಾರದೊಳಗೆ ಶಬ್ದಗಳಿಲ್ಲ ಅಂತ. ಅದರ ತಾತ್ಪರ್ಯ ತಿಳಿಯಬೇಕು, ಅವರು ಅಷ್ಟು ದುಷ್ಟರು ಅಂತ. ಅಂತಹ ಕೆಲಸ ಎಂದಿಗೂ ಮಾಡಬಾರದು ಅಂತ. ಆ ದೃಷ್ಟಿಯಲ್ಲಿ ಅತ್ಯುತ್ತಮವಾದಂತಹ ಸತ್ಪುರುಷರ ಲಕ್ಷಣ ಏನು ಅಂದರೆ, ಪರಾರ್ಥಕ್ಕಾಗಿ ತಮ್ಮ ಸತ್ವವನ್ನು, ಬಲವನ್ನು ಉಪಯೋಗಿಸಬೇಕು ಅಂತ. ಅಂತಹ ವೀರ್ಯ ಅದು ಶ್ರೀರಾಮಚಂದ್ರನ ವೀರ್ಯ. ವೀರ್ಯವಾನ್, ಅದ್ಭುತವಾದಂತಹ ವೀರ್ಯವನ್ನು ಪಡೆದುಕೊಂಡವನು ಶ್ರೀರಾಮಚಂದ್ರ. ವೀರ್ಯ ಎಂಬ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನು ಸಂಸ್ಕೃತ ಸಾಹಿತ್ಯದಲ್ಲಿ ಹೇಳ್ತಾರೆ. ನಮ್ಮ ಪರಂಪರೆಯಲ್ಲಿ ಶ್ರೀಮದ್ ಟೀಕಾಕೃತ್ಪಾದರು, ಶ್ರೀಮದ್ ಜಯತೀರ್ಥರು ಶ್ರೀಮನ್ ನ್ಯಾಯಸುಧಾ ಗ್ರಂಥದಲ್ಲಿ ಹೇಳ್ತಾರೆ, ವೀರ ಅಂತ ಪರಮಾತ್ಮನನ್ನು ಯಾಕೆ ಕರೀತಾರೆ ಅಂತ. ಅಧ್ಯವಸಿತಾಂತಗಾಮಿ. ಏನು ಮನುಷ್ಯ ಒಂದು ಶುಭ ಸಂಕಲ್ಪವನ್ನು ಮಾಡ್ತಾನಲ್ಲ, ಅದನ್ನು ಪೂರ್ಣ ಮಾಡಿದರೆ ಅವನಿಗೆ ವೀರ ಅನ್ನಬೇಕು. ವೀರ ಅಂತ ಏನೋ ಕೈಯಲ್ಲಿ ಕತ್ತೆ ಹಿಡಿದುಕೊಂಡು, ಧನುರ್ಬಾಣಗಳನ್ನು ಹಿಡಿದುಕೊಂಡು, ಗದೆಯನ್ನು ಹಿಡಿದುಕೊಂಡು, ಅಥವಾ ಇವತ್ತಿನ ಕಾಲದಲ್ಲಿ ಅನೇಕ ಆಯುಧಗಳನ್ನು, ಪಿಸ್ತೂಲ್ ಹಿಡಿದುಕೊಂಡು, ಬಂದೂಕು ಹಿಡಿದುಕೊಂಡು ಎಲ್ಲರನ್ನು ಹೆದರಿಸುವಂತಹ ಸಾಮರ್ಥ್ಯ, ಅಥವಾ ತನ್ನ ಬಾಹುಬಲದಿಂದ ಇನ್ನೊಬ್ಬರನ್ನು ಸೋಲಿಸುವ ಈ ತರಹದ ಪರಾಕ್ರಮ, ಶೌರ್ಯ ಅನ್ನುವುದು ಮಾತ್ರ ಅಲ್ಲ. ವೀರ್ಯ ಅಂದರೆ ಅಧ್ಯವಸಿತಾಂತಗಾಮಿತ್ವಂ. ಯಾವುದನ್ನು ಮಾಡಬೇಕು ಅಂತ ಒಂದು ದೃಢವಾದ ಸಂಕಲ್ಪವನ್ನು ಮಾಡ್ತಾನೆ, ಶುಭ ಕಾರ್ಯ, ಕೆಟ್ಟ ಕೆಲಸಕ್ಕಲ್ಲ. ಶುಭ ಕಾರ್ಯವನ್ನು ಮಾಡುವ ಸಂಕಲ್ಪವನ್ನೇ ಮನುಷ್ಯ ಮಾಡಬೇಕು. ಮಾಡಿದ ಸಂಕಲ್ಪಕ್ಕೆ ತಕ್ಕಂತೆ ಅದನ್ನು ಪೂರ್ಣ ಮಾಡಿದರೆ
ಅವನಿಗೆ ವೀರ ಅನ್ನಬೇಕು. ಇದು ಶ್ರೀರಾಮಚಂದ್ರನಲ್ಲಿರುವಂತಹ ಬಹಳ ದೊಡ್ಡ ಗುಣ. ನೀವು ಕಥೆಯನ್ನೆಲ್ಲ ಕೇಳಿದ್ದೀರಿ. ಕೈಕೇಯಿ ತಿಳಿಸಿದ್ದಾಳೆ, ನೀನು 14 ವರ್ಷ ವನವಾಸಕ್ಕೆ ಹೋಗಬೇಕು, ಭರತರಾಜನಾಗಬೇಕು ಅಂತ. ಅಂದರೆ ಆ 14 ವರ್ಷ ನೋಡಿ, 14 ಇವತ್ತಿನ ಕಾಲದಲ್ಲೇನೆ 12 ವರ್ಷ ಅಡ್ವರ್ಸ್ ಪೊಸಿಷನ್ನೊಳಗೆ ಇದ್ದರೆ ಅವನದಾಗತ್ತೆ ಅಂತ. ಅದರ ಮೇಲೆ 2 ಎಕ್ಸ್ಟ್ರಾ ಕೇಳಿದ್ದಾಳು ಅವಳು. 14 ವರ್ಷ ಅಂದರೆ 14 ವರ್ಷ ರಾಜ್ಯ ಆಳಿಬಿಟ್ರೆ ಅಷ್ಟು ಸುದೀರ್ಘ ಕಾಲದೊಳಗೆ ಪ್ರಜೆಗಳೆಲ್ಲ ಭರತನಿಗೆ ವಿಶೇಷವಾಗಿ ಪ್ರೀತಿಯನ್ನು ಮಾಡುತ್ತಾರೆ, ಆತ್ಮೀಯತೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಆಮೇಲೆ ರಾಮ ಬಂದರೂ ಕೂಡ ಯಾರೋ ಅವನನ್ನು ಅಷ್ಟು ಪ್ರೀತಿಯಿಂದ ರಾಜನಾಗಬೇಕು ಅಂತ ಬಯಸಲಿಕ್ಕಿಲ್ಲ, ಭರತನೇ ಮುಂದೆ ರಾಜ್ಯ ಆಳಬಹುದು ಅಂತ. ಅಥವಾ ಅರಣ್ಯಕ್ಕೆ ಹೋದಾಗ ಇನ್ನೇನಾದರೂ ಘಟನೆ ನಡೆದು ರಾಮ ಬರದೇ ಇರೋ ಹಾಗಾದರಂತೂ ಬಹಳ ಒಳ್ಳೆಯದು ಅನ್ನುವ ಭಾವನೆಯೋ ಏನೋ. 14 ವರ್ಷ ನೀನು ವನವಾಸಕ್ಕೆ ಹೋಗಬೇಕು ಅಂತ ಸರಿ ಅಂತ ಒಪ್ಪಿಕೊಂಡ ಶ್ರೀರಾಮಚಂದ್ರ. ಆದರೆ ಭರತ ಹೋಗಿ ಯಾರಿಗೋಸ್ಕರ ಕೈಕೇಯಿ ಇದನ್ನು ಕೇಳಿದ್ಲೋ ಹೇಳಿದ್ಲೋ ಆ ಭರತನೇ ಸ್ವತಃ ಬಂದು ಸೈನ್ಯ ಸಮೇತವಾಗಿ, ಮಂತ್ರಿಗಳಿಂದ ಸಮೇತನಾಗಿ, ತಾಯಂದಿರನ್ನು ಕರೆದುಕೊಂಡು, ಹೆಚ್ಚು ಕಡಿಮೆ ಅಯೋಧ್ಯೆಯನ್ನೇ ಕರೆದುಕೊಂಡು ಚಿತ್ರಕೂಟಕ್ಕೆ ಹೋಗಿ ಶ್ರೀರಾಮಚಂದ್ರನ ಪಾದಾರವಿಂದಗಳಿಗೆ ಎರಗಿ ದಯಮಾಡಿ ಬಂದು ರಾಜ್ಯವನ್ನು ಸ್ವೀಕಾರ ಮಾಡು, ನಾನು ನಿನ್ನ ದಾಸ, ನಿನ್ನ ತಮ್ಮ, ನಿನ್ನ ದಾಸಾನುದಾಸ, ನೀನು ರಾಜ, ನಾನು ನಿನ್ನ ಸೇವಕನಾಗಿ ಸೇವೆಯನ್ನು ಮಾಡುವುದಕ್ಕೆ ಸರ್ವದಾ ಸಿದ್ಧ, ಇದನ್ನು ಸ್ವೀಕಾರ ಮಾಡು ಅಂತ. ಇಷ್ಟು ಅಂಗಲಾಚಿ ಬೇಡಿಕೊಂಡರೂ ಕೂಡ ಶ್ರೀರಾಮಚಂದ್ರ ಬರೋದಿಲ್ಲ ಅಂತ. ಇದೇ ವೀರ್ಯ. ಸಾಮಾನ್ಯವಾಗಿ ಇದು ರಾಮನ ಒಂದು ಸತ್ಯನಿಷ್ಠೆ ಅಂತ ಮಾತ್ರ ನಾವು ಗಮನಿಸ್ತೇವೆ. ಅದು ಸತ್ಯ, ಸತ್ಯನಿಷ್ಠೆ ಅನ್ನುವುದು ಸತ್ಯ. ಆದರೆ ಇದು ವೀರ್ಯ. ಸತ್ಯನಿಷ್ಠೆಯ ಜೊತೆಗೆ ಇದು ವೀರ್ಯ. ಯಾಕೆ ಅಂದರೆ ಸಂಕಲ್ಪ ಮಾಡಿದ್ದೇನು, ಹೌದು 14 ವರ್ಷ ವನವಾಸ ಮಾಡಬೇಕು ಅಂತ ತಂದೆ ತಾಯಿಗೆ ಮಾತನ್ನು ಕೊಟ್ಟಿದ್ದೇನೆ ಅಂತಾದ ಮೇಲೆ ಆ ಸಂಕಲ್ಪವಾಗಿದೆ ಅಂದರೆ ಅದನ್ನು ಅರ್ಧಕ್ಕೆ ನಿಲ್ಲಿಸುವಂತಿಲ್ಲ, ಪೂರ್ಣ ಮಾಡಲೇಬೇಕು. ಇದೇನು ಕೆಟ್ಟ ಕೆಲಸ ನಾನು ಮಾಡ್ತಾ ಇಲ್ಲ, ತಂದೆ ತಾಯಿಗಳ ಮಾತನ್ನು ಪರಿಪಾಲನೆ ಮಾಡ್ತಾ ಇದ್ದೇನೆ. ತಂದೆ ತಾಯಿಗಳ ಮಾತನ್ನು ಪರಿಪಾಲನೆ ಮಾಡುವುದರ ಜೊತೆಗೆ ದೇವತೆಗಳ ಕಾರ್ಯವನ್ನೂ ನಾನು ಮಾಡ್ತಾ ಇದ್ದೇನೆ. ದುಷ್ಟ ಜನರ ಸಂಹಾರವನ್ನು ಮಾಡಿ ಸಜ್ಜನರ ರಕ್ಷಣೆಯನ್ನು ಮಾಡುವುದಕ್ಕೆ ಪರಮಾತ್ಮ ಅವತಾರ ಮಾಡಿದ್ದು. ಆ ದುರ್ಜನರು ಅನೇಕರು, ರಾಕ್ಷಸರು ನಾನಾ ವಿಧವಾದ ರೀತಿಯಲ್ಲಿ ಋಷಿ ಮುನಿಗಳಿಗೆ ಅಥವಾ ಪಟ್ಟಣದಲ್ಲಿ ಗ್ರಾಮಗಳಲ್ಲಿರುವ ಸಜ್ಜನರಿಗೆ ಪೀಡೆಯನ್ನು ಕೊಡ್ತಾ ಇದ್ದಾರೆ. ಅರಣ್ಯದಲ್ಲಿರುವಂತಹ ಅನೇಕ ರಾಕ್ಷಸರು, ಭಾರಿ ಭಾರಿ ರಾಕ್ಷಸರು, ಸಾಮಾನ್ಯರು ಅವರನ್ನು ಹೊಡೆದು ಓಡಿಸುವುದಕ್ಕೆ ಸಾಧ್ಯ ಇಲ್ಲ, ಅಂಥ ರಾಕ್ಷಸರು. ಅವರನ್ನು ಸಂಹಾರ ಮಾಡಬೇಕು ಅನ್ನುವ ಒಂದು ಸಂಕಲ್ಪವೂ ಪರಮಾತ್ಮನಿಗೆ ಇದೆ. ತಂದೆ ತಾಯಿಗಳ ಮಾತನ್ನು ಪೂರ್ಣ ಮಾಡಬೇಕು ಅಂತ ಇದೆ. ದೇಶದ ರಕ್ಷಣೆಯಾಗಬೇಕಾದರೆ ದೇಶದ ಸುತ್ತಮುತ್ತ ಇದ್ದು ದೇಶಕ್ಕೆ ಪೀಡೆ ಕೊಡುವವರನ್ನೆಲ್ಲ ಮೊದಲು ದೂರ ಮಾಡಬೇಕು. ಆಮೇಲೆ ದೇಶದ ರಾಜ್ಯವನ್ನು ತಾನು ಆಳಿದರೆ ಆ ಆಳ್ವಿಕೆಗೆ ಮಹತ್ವ ಇದೆ, ಅದು ನಿರಾತಂಕವಾಗ್ತದೆ, ಅದು ನಿಜವಾದ ಆಳ್ವಿಕೆ. ಒಬ್ಬ ರಾಜ ಒಂದು ದೇಶ ಇತ್ತು. ಆ ದೇಶದಲ್ಲಿಯ ವ್ಯವಸ್ಥೆ ಏನು ಅಂದರೆ 5 ವರ್ಷ ರಾಜರಾಗಿರಬೇಕು. ಆ ರಾಜ್ಯ ಆಳಿದ ಮೇಲೆ ಕಂಪಲ್ಸರಿ ಅವರು ಆ ಊರಿನ ಒಂದು ನದಿಯನ್ನು ದಾಟಿ ಆಚೆ ಊರಿಗೆ ಹೋಗಬೇಕು. ದೋಣೆಯಲ್ಲಿ ಕೂಡಿಸಿಕೊಂಡು ಅವನನ್ನು ಆಚೆಗೆ ಹೋಗಿ ಬಿಡ್ತಾ ಇದ್ದರು. ಎದಕ್ಕೆ? ಬೇರೆ ಎದಕ್ಕಲ್ಲ, ಕೃಷ್ಣಾರ್ಪಣ ಅಷ್ಟೇ. ಅಲ್ಲಿ ಬಿಟ್ಟರೆ ಹುಲಿ, ಸಿಂಹ, ಚಿರತೆ, ಕರಡಿ ಎಲ್ಲ ಪ್ರಾಣಿಗಳು, ಕ್ರೂರವಾದ ಪ್ರಾಣಿಗಳು, ಅಲ್ಲಿ ಅವನನ್ನು ಒಬ್ಬನನ್ನೇ ಬಿಟ್ಟು ಬಂದುಬಿಟ್ರೆ ಅವುಗಳು ಹರಿದು ತಿಂದು ಬಿಡಬೇಕು ಅವನನ್ನು. ಅಂದರೆ ಮತ್ತೆ ಅವನು ರಾಜ್ಯದ ಆಶೆಯನ್ನೇ ಇಟ್ಟುಕೊಳ್ಳೋ ಹಾಗಿಲ್ಲ. ರಾಜ್ಯದ ಆಶೆ ಅಲ್ಲ, ಬದುಕುವ ಆಶೆಯೇ ಇಲ್ಲ, ಆ ರೀತಿ ವ್ಯವಸ್ಥೆ.
ರಾಜ್ಯ ಇದ್ದಾಗ ಮಾತ್ರ ಒಳ್ಳೆ ಭೋಗ, ಬೇಕಾದಷ್ಟು ವೈಭವ, ದೊಡ್ಡ ಮರ್ಯಾದೆ, ಬೇಕಾದಷ್ಟು ಹಣ, ಸಂಪತ್ತು, ಅಧಿಕಾರ, ಕೈ ಕೆಳಗೆ ಜನರು, ಎಲ್ಲ ವೈಭವ. ಹೀಗಾಗಿ ಜನ ಎಲ್ಲ ರಾಜರಾಗಿ ಬರೋದಕ್ಕೆ ಸಂತೋಷ ಪಡುವವರು. ಕೊನೆಯ ದಿನಗಳು ಬಂದರೆ ಅಳತಾ ಹೋಗಬೇಕು, ಅಯ್ಯೋ ಮುಗೀತಲ್ಲ ನನ್ನ ಕಥೆ ಅಂತ. ಒಬ್ಬ ರಾಜ ಮಾತ್ರ ಅವನು ಹೋಗುವಾಗಲೂ ದೋಣಿಯಲ್ಲಿ ಕೂಡುವಾಗ ನಗತಾ ಹೊರಟ. ಎಲ್ಲರಿಗೂ ಆಶ್ಚರ್ಯ ಆಯಿತು, ಏನಪ್ಪ ಎಲ್ಲ ಸಾಯ್ಲಿಕ್ಕೆ ಹೊಂಟಿದ್ದೀಯಾ, ನಗತಾ ಹೋಗ್ತೀಯಲ್ಲ ನೀನು ಅಂತ. ನನ್ನ ಇಚ್ಛೆ, ನಾನು ನಗ್ತಾ ಆದರೂ ಹೋಗ್ಬೋದು, ಅಳ್ತಾ ಆದರೂ ಹೋಗ್ಬೋದು, ನಿಮಗೆ ಯಾಕೆ ಅಂತ. ಅದಲ್ಲ, ಕುತೂಹಲ ಇದೆ, ನೀನು ಸತ್ತ ಮೇಲೆ ಗೊತ್ತಾಗಲ್ಲ ನಮಗೆ, ಈಗ ಹೇಳಿಬಿಡು ಅಂದರು. ಅದಕ್ಕೆ ಅವನಂದ, ನಾನು ಸತ್ತ ಮೇಲೆ ಅಲ್ಲ, ನಾನು ಸಾಯೋದೇ ಇಲ್ಲ ಅಂದ ಅವನು. ಅದು ಹೇಗೆ, ಎಂತಹ ಕ್ರೂರವಾದ ಹಿಂಸ್ರವಾದ ಪಶುಗಳಿವೆ ಗೊತ್ತಾಗಲ್ವಾ? ನೀನೇನು ಚಿಕ್ಕ ಹುಡುಗನ, ಹಿಂದಿನವರು ಸತ್ತದ್ದೆಲ್ಲ ಗೊತ್ತಿಲ್ವಾ ನಿನಗೆ ಅಂತ. ಅದಕ್ಕೆ ಅವನು ಹೇಳಿದ, ಹಿಂದಿನವ್ರ ವಿಚಾರ ನನಗೆ ಯಾಕಪ್ಪ, ದೇವರು ನನಗೆ ಬುದ್ಧಿ ಕೊಟ್ಟಿದ್ದಾನೆ. ಧಿಯೋ ಯವನಃ ಪ್ರಚೋದಯಾತ್, ಒಳ್ಳೆ ಬುದ್ಧಿ ದೇವರು ಕೊಟ್ಟಿದ್ದಾನೆ. ನಾನೇನು ಮಾಡಿದ್ದೇನೆ ಗೊತ್ತಾ, 5 ವರ್ಷ ನನ್ನ ಕೈಯಲ್ಲಿತ್ತು, ನಾನು ಯಾಕೆ ಸುಮ್ಮನೆ ಕೂಡಲಿ. ಮೊದಲನೇ ವರ್ಷ, 1 ವರ್ಷದ ಪ್ರಾಜೆಕ್ಟ್ ಏನು ಅಂದರೆ, ನನ್ನ ಕೈಯಲ್ಲಿದ್ದಂತಹ ಎಲ್ಲ ಸೈನಿಕರನ್ನು ಕಳಿಸಿ ಅಲ್ಲಿರುವ ಹಿಂಸ್ರ ಪಶುಗಳನ್ನೆಲ್ಲ ಸಂಹಾರ ಮಾಡಿ ಆಯಿತು. ಅಲ್ಲಿ ಒಂದು ಹುಲಿ ಇಲ್ಲ, ಸಿಂಹ ಇಲ್ಲ. 2ನೇ ವರ್ಷ ಅಲ್ಲಿರುವಂತಹ ಕಲ್ಲು ಮುಳ್ಳು, ಹೆಚ್ಚಿಗೆ ಬೆಳೆದಂತಹ ಗಿಡಗಳು ಗಂಟೆಗಳು ಎಲ್ಲವನ್ನು ತೆಗೆದು ಒಳ್ಳೆ ರಮಣೀಯವಾದಂತಹ ಪ್ರದೇಶವನ್ನು ಮಾಡಿಕೊಂಡೆ. ಆಮೇಲೆ 3ನೇ ವರ್ಷ ಒಳ್ಳೆ ಅರಮನೆ ಕಟ್ಟಿಸಿದ್ದೇನೆ. ಬೇಕಾದಷ್ಟು ಜನ ಅಲ್ಲಿ ಪ್ರಜೆಗಳು ವಾಸ ಮಾಡುವುದಕ್ಕೆ ಅನುಕೂಲಗಳನ್ನು 4ನೇ ವರ್ಷ ಕಟ್ಟಿಸಿದೆ. ಇನ್ನುಳಿದ ಅನುಕೂಲತೆಗಳು ಏನು ಬೇಕೋ ಎಲ್ಲವನ್ನೂ ಮಾಡಿ ಆಯಿತು 5ನೇ ವರ್ಷ. ಈಗ ನಾನು ಹೋಗ್ತಾ ಇರೋದು ಈ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ, ಸಾಯೋದಕ್ಕಲ್ಲ ಅಂದ. ಆಶ್ಚರ್ಯ ಆಯಿತು ಜನರಿಗೆ, ಈ ವಿಚಾರವೇ ಹೊಳೆದಿಲ್ವಲ್ಲ ಹಿಂದಿನವರಿಗೆ, ಸುಮ್ಮನೆ ಸಾಯ್ತಾ ಇದ್ರಲ್ಲ ಅಂತ. ಹೇಳೋ ತಾತ್ಪರ್ಯ, ಮನುಷ್ಯ ರಾಜ್ಯವನ್ನು ಆಳಬೇಕು ಅಂದರೆ ಸುಮ್ಮನೆ ಹೋದರೆ, ಸುತ್ತಲೂ ಶತ್ರುಗಳನ್ನು ಇಟ್ಟುಕೊಂಡು ನಾನು ರಾಜ್ಯ ಆಳ್ತೇನೆ ಅಂದರೆ ಅದೆಂತಹ ರಾಜ್ಯ? ಆ ತರಹ ಇದೊಬ್ಬ ಮಾನವರ ಕಥಾ ಸರಿತ್ಸಾಗರದಲ್ಲಿ ಬರುವ ಮಾನವರ ದೃಷ್ಟಾಂತ ಇದು. ಆದರೆ ಭಗವಂತ ಸರ್ವೋತ್ತಮ, ಅವನಿಗೆ ಯಾರ ಭಯ ಇಲ್ಲ. ಆದರೆ ರಾಜರು ರಾಜ್ಯವನ್ನು ಹೇಗೆ ಆಳಬೇಕು ಅಂತ ಜಗತ್ತಿಗೆ ಮುಂದೆ ಬರುವ ರಾಜರಿಗೆ ತೋರಿಸಿಕೊಡ್ತಾನೆ ಪರಮಾತ್ಮ. ಏನಂತ, ನಾನು ಅಯೋಧ್ಯೆಯಲ್ಲಿ ರಾಜನಾಗಬೇಕು ಅಂತ ಅಯೋಧ್ಯೆಯಲ್ಲಿ ಕುಳಿತರೆ ಕೆಲಸ ಆಗುವುದಿಲ್ಲ. ಮೊದಲು ಸುತ್ತಲೂ ಇರುವಂತಹ ದುಷ್ಟಶಕ್ತಿಗಳನ್ನು ದೂರ ಮಾಡಬೇಕು. ದಶರಥ ಕೈಕೇಯಿ ಭರತನಿಗೆ ರಾಜ್ಯ ಕೊಟ್ಟರು, ನನಗೆ ವನವಾಸಕ್ಕೆ ಹೋಗು ಅಂತ ಹೇಳಿದರು ಅಂತ ನಾನೇ ಯಾಕೆ ದುಃಖ ಪಡಬೇಕು? ಮುಂದೆ ನಾನು ಆಳುವಂತಹ ಏನು ಸುದೀರ್ಘ ಕಾಲದ ರಾಜ್ಯ ಇದೆ, 11,000 ವರ್ಷಗಳವರೆಗೆ ರಾಜ್ಯವನ್ನು ಆಳಿದ್ದಾನೆ. 14 ವರ್ಷ ಮಾತ್ರ ವನವಾಸದಲ್ಲಿದೆ ಇದ್ದದ್ದು ದೇವರು. ಆ ಸುದೀರ್ಘವಾದ 11,000 ವರ್ಷದ ರಾಜ್ಯವನ್ನು ನಾನು ಆಳಬೇಕಾದರೆ ಸುತ್ತಮುತ್ತಲೂ ಕಾಡಿನಲ್ಲಿ, ಅರಣ್ಯದಲ್ಲಿ, ಅಲ್ಲಲ್ಲಲ್ಲಲ್ಲಿ ಇಡೀ ದೇಶದೊಳಗೆ ಎಲ್ಲೆಲ್ಲಿ ರಾಕ್ಷಸರಿದ್ದಾರೆ, ದುಷ್ಟ ಜನರಿದ್ದಾರೆ, ದುಷ್ಟಶಕ್ತಿಗಳಿವೆ, ಅವುಗಳೆಲ್ಲವನ್ನು ನಾನು ಮೊದಲು ನಿರ್ಮೂಲನ ಮಾಡಿಕೊಂಡು ಕ್ಲೀನ್ ಮಾಡಿಟ್ಟುಕೊಂಡ್ರೆ ಅಯೋಧ್ಯೆಯಲ್ಲಿ ಕುಳಿತ ರಾಜ್ಯವನ್ನು ಆಳುವಾಗ ಯಾವ ಸಮಸ್ಯೆ ನಮ್ಮ ಪ್ರಜೆಗಳಿಗೆ ಬರುವುದಕ್ಕೆ ಸಾಧ್ಯ? ಇದು ರಾಜರಿಗಿರಬೇಕಾದಂತಹ ದೂರದೃಷ್ಟಿ, ದೂರಾಲೋಚನೆ ಇರಬೇಕು ಮನುಷ್ಯನಿಗೆ. ದುರಾಲೋಚನೆ ಇರಬಾರದು. ನಾನು ಸುಖ ಪಡಬೇಕು ಅಂತ ಸ್ವಾರ್ಥದಿಂದ ಕುಳಿತರೆ, ದುರಾಲೋಚನೆ ಇಲ್ಲದೆ ದುರಾಲೋಚನೆಯಲ್ಲಿ ಮುಳುಗಿದ್ದ ಅಂದರೆ ದುಃಖ ಪಡ್ತಾನೆ, ದುರಾಲೋಚನೆ ಇದ್ದರೆ ಸುಖ ಪಡ್ತಾನೆ. ಈ ದೃಷ್ಟಿಯಲ್ಲಿ ಶ್ರೀರಾಮಚಂದ್ರ ವನವಾಸವನ್ನು ಪೂರ್ಣ ಮುಗಿಸಿದ. ಭರತ ಕೇಳಿದ ಅಂತ ಅರ್ಧಕ್ಕೆ ಬಿಡಲಿಲ್ಲ ಅಲ್ಲ, ಇದು ವೀರ್ಯ. ಸಹಿ ರೂಪೋಪಪನ್ನಶ್ಚ ವೀರ್ಯವಾನ್, ಇದು ವೀರ್ಯ. ವೀರ್ಯ ಎಂಬ ಶಬ್ದಕ್ಕೆ ಇನ್ನೊಂದು ಅರ್ಥ ನಿರ್ವಿಕಾರ ಅಂತ, ವಿಕಾರ ಇಲ್ಲ ಅಂತ. ವಿಕಾರದಿಂದ ರಹಿತ, ಅದು ದೀರ್ಘವಾಗಿದೆ. ವೀರ್ಯ ಅಂದರೆ ನಿರ್ವಿಕಾರತೆ, ಏಕಪ್ರಕಾರತೆ ಎಂಬ ಅರ್ಥವನ್ನು ಲಕ್ಷ್ಮೀ ತಂತ್ರದಲ್ಲಿ ವೀರ್ಯ ಶಬ್ದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ವೀರ್ಯ ಅಂದರೆ ನಿರ್ವಿಕಾರನಾಗಿದ್ದ. ಅಂದರೆ ಇದು ಎಂತಹ ದೊಡ್ಡ ಆದರ್ಶ ಅಂದರೆ, ಮನುಷ್ಯನಿಗೆ ಏನೋ ಒಬ್ಬರು ಹಣ ಕೊಟ್ಟರು ಭಾಳ ಹಾರಾಡಿ ಬಿಡೋದು,
ಏನು ಮನೆಯ ಛತ್ತಿಗೆ ಬಡಿಯೋ ಹಾಗೆ ಜಿಗಿದು ಬಿಡೋದು, ಅಷ್ಟು ಆನಂದ. ಎಲ್ಲಿಯೋ ಒಂದು ಕಡೆಗೆ ಸ್ವಲ್ಪ ಲಾಸ್ ಆಯಿತು ಅಂದರೆ ಪಾತಾಳಕ್ಕೆ ಹೋಗೋದು, ಅಷ್ಟು ದುಃಖ ಪಡೋದು. ಇದು ಎರಡೂ ಸರಿಯಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿಯೂ ಇದನ್ನೇ ಹೇಳ್ತಾನೆ. ಸುಖ ಆಗಬಹುದು, ದುಃಖ ಆಗಬಹುದು, ಎರಡೂ ಸಂದರ್ಭಗಳಲ್ಲಿ. ಸಮದುಃಖ ಸುಖ ಕೃಷ್ಣನ ಶಬ್ದ, ಸಮದುಃಖ ಸುಖ. ಸುಖವಾದಾಗಲೂ ಸರಿ, ದುಃಖವಾದಾಗಲೂ ಜೀವನದ ಒಂದು ಇದು ಭಾಗ. ಒಮ್ಮೆ ಮನುಷ್ಯ ಆರೋಗ್ಯವಂತನಾಗಿರ್ತಾನೆ, ಸಣ್ಣ ಪುಟ್ಟ ಅನಾರೋಗ್ಯಗಳು ಬರೋದು ಸಹಜ. ಅದಕ್ಕೆ ಉಪಾಯ ಮಾಡಬೇಕು, ಔಷಧಿ ತೆಗೆದುಕೊಳ್ಬೇಕು, ಆಹಾರ ಚೆನ್ನಾಗಿರಬೇಕು, ವಿಹಾರ ಚೆನ್ನಾಗಿರಬೇಕು, ವ್ಯಾಯಾಮ ಚೆನ್ನಾಗಿರಬೇಕು, ಅದೆಲ್ಲ ಉಪಾಯಗಳನ್ನು ಮಾಡಬೇಕು, ಯೋಗಗಳನ್ನು ಚೆನ್ನಾಗಿ ಮಾಡಬೇಕು. ಆದರೆ ದುಃಖ ಆಯಿತು, ಅನಾರೋಗ್ಯ ಆಯಿತು ಅಂತ ಬಹಳಷ್ಟು ಕುಗ್ಗಿ ಚಿಂತೆ ಮಾಡಿ ಇನ್ನಷ್ಟು ರೋಗವನ್ನು ಉಲ್ಬಣ ಮಾಡಿಕೊಳ್ಳಬಾರದು. ರೋಗ ಅಂತ ಮಾತ್ರ ಅಲ್ಲ, ಯಾವುದೇ ತರಹದ ಕಷ್ಟ ಬರಲಿ, ಹಣದಲ್ಲಿ ಏರುಪೇರಾಗಬಹುದು, ಇನ್ಯಾವ್ಯಾವುದೋ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆಗಳು ಬರಬಹುದು, ಎದುರಾಗಬಹುದು. ಅದನ್ನು ಚಾಣಾಕ್ಷತನದಿಂದ ಎದುರಿಸಬೇಕು, ಸಹಿಸಿಕೊಂಡು ಉಪಾಯ ಹುಡುಕಬೇಕು, ಪ್ರಯತ್ನ ಚೆನ್ನಾಗಿ ಮಾಡಬೇಕು, ದೇವರಲ್ಲಿ ಶ್ರದ್ಧೆ ಇಡಬೇಕು, ಅದರಿಂದ ಮೇಲೆ ಬರಬೇಕು. ಅದು ಬಿಟ್ಟು ಅಳತಾ ಕೂಡುವುದಲ್ಲ. ಏಕಪ್ರಕಾರನಾಗಿರಬೇಕು ಮನುಷ್ಯ, ಅದರಿಂದ ಆರೋಗ್ಯವಂತನಾಗಿರ್ತಾನೆ. ಒಬ್ಬರು ಒಂದು ಮಾತಾಡಿದರೆ ಕೆಲವರಿಗೆ ಸಹನೆ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ, 8 ದಿವಸ ಊಟ ಮಾಡೋದಿಲ್ಲ. ಅವನು ಮಾತಾಡಿದವನು ಆರಾಮಿರ್ತಾನೆ, ಸುಖವಾಗಿ. ಇವನು ಅಷ್ಟು ಮನಸ್ಸಿಗೆ ಹಚ್ಚಿಕೊಂಡು BP ಶುಗರ್ ಎಲ್ಲವನ್ನೂ ರೈಸ್ ಮಾಡಿಕೊಂಡು ಹಾಸ್ಪಿಟಲ್ಲಿಗೆ ಅಡ್ಮಿಟ್ ಆಗೋ ಪರ್ಯಂತ ಹೋಗ್ತಾನೆ. ಅಷ್ಟೆಲ್ಲ ಬೇಕಾಗಿಲ್ಲ, ಏಕಪ್ರಕಾರನಾಗಿರಬೇಕು. ಸಮದುಃಖ ಸುಖ, ಇದು ಕೂಡ ವೀರ್ಯ ಅಂತ. ವೀರ್ಯ ಎಂಬ ಶಬ್ದದ ಇನ್ನೊಂದು ವ್ಯಾಖ್ಯಾನ ಏಕಪ್ರಕಾರನಾಗಿರಬೇಕು. ನಾಳೆ ಪಟ್ಟಾಭಿಷೇಕ ಇದೆ, ಇದೀಗ ಪಟ್ಟಾಭಿಷೇಕ ಕಾರ್ಯಕ್ರಮ ಪ್ರಾರಂಭ. ವಸಿಷ್ಠರು ಎಲ್ಲ ಸಿದ್ಧ ಮಾಡಿದ್ದಾರೆ. ಅಲ್ಲಲ್ಲಲ್ಲಿ ಇಡೀ ಊರು ತುಂಬ ಎಲ್ಲ ತೋರಣಗಳು, ಎಲ್ಲ ಕಡೆಗೆ ಥಳಿ, ರಂಗವಲ್ಲಿ, ಮಂಗಲ ವಾದ್ಯಗಳು, ನಾನಾ ವಿಧವಾದ ಮಂಗಲ ನೃತ್ಯಗಳು, ಗೀತಗಳು ನಡೆದಿವೆ, ವೇದಘೋಷಗಳು ನಡೀತಾ ಇದೆ ಅಲ್ಲಲ್ಲಿ. ಆ ವಾತಾವರಣ ಇರುವಾಗ ಶ್ರೀರಾಮಚಂದ್ರನ ಮುಖ ಯಾವ ಉಲ್ಲಾಸ, ಯಾವ ವಿಲಾಸ, ಏನೊಂದು ಕಳೆ ಪಡೆದುಕೊಂಡಿತ್ತೋ. ಈ ಕ್ಷಣಕ್ಕೆ ನೀನು ವನವಾಸಕ್ಕೆ ಹೊರಡಬೇಕು, 14 ವರ್ಷ ವನದಲ್ಲಿರಬೇಕು, ರಾಜ್ಯ ನಿನಗಿಲ್ಲ, ಪಟ್ಟಾಭಿಷೇಕ ನಿನಗಿಲ್ಲ, ಅದನ್ನು ತಪ್ಪಿಸಿದ್ದೇವೆ ಅಂತ ಕೈಕೇಯಿ ಹೇಳಿದಾಗ ಅದೇ ನಗು, ಅದೇ ಉತ್ಸಾಹ, ಅದೇ ಉಲ್ಲಾಸ ಶ್ರೀರಾಮಚಂದ್ರನ ಮುಖದಲ್ಲಿತ್ತು ಅಂತ ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ಇದು ಶ್ರೀರಾಮಚಂದ್ರನ ನಿಜವಾದಂತಹ ವೀರ್ಯ. ಇದು ಸಹಿ ರೂಪೋಪಪನ್ನಶ್ಚ ವೀರ್ಯಮಾನ್. ಎಂತಹ ದೊಡ್ಡ ಪ್ರಸಂಗ ನೋಡಿ. ಆಗಿನ ಕಾಲದ ರಾಜ್ಯ ಅದು. ರಾಜ್ಯ ಅಂದರೆ ಏನು? ಒಂದು ಸಣ್ಣ ಊರ, ಹಳ್ಳಿಯ, ಸಮಗ್ರವಾದಂತಹ ಭೂಮಂಡಲದ ಅಖಂಡ ಸಾಮ್ರಾಜ್ಯ, ಚಕ್ರವರ್ತಿತ್ವ. ಅಂತಹ ಚಕ್ರವರ್ತಿ ಸಾಮ್ರಾಜ್ಯ ಬಂದಾಗಲೂ ಅಷ್ಟೇ, ಅದು ಕೈ ಬಿಟ್ಟಾಗಲೂ ಅಷ್ಟೇ. ಏಕಪ್ರಕಾರನಾಗಿದ್ದಾನೆ ಶ್ರೀರಾಮಚಂದ್ರ. ಇದು ಶ್ರೀರಾಮಚಂದ್ರನ ಆದರ್ಶ. ಇದು ಮನುಷ್ಯನಿಗೆ ಒಂದು ದೊಡ್ಡ ಪಾಠವನ್ನು ಕಲಿಸ್ತಾನೆ. ನಿಮಗಂತೂ ಅಷ್ಟು ದೊಡ್ಡ ಸಾಮ್ರಾಜ್ಯ ಬರೋದೂ ಇಲ್ಲ, ಹೋಗೋದೂ ಇಲ್ಲ. ಇರೋದೇನೋ 10 ರೂಪಾಯಿ ಬರುತ್ತೆ, ಹೋಗುತ್ತೆ. ಅಷ್ಟಕ್ಕೆ ತಲೆ ಕೆಡಿಸಿಕೊಳ್ಳಬೇಡಿ, ಆರೋಗ್ಯ ಹಾಳು ಮಾಡಿಕೊಳ್ಳಬೇಡಿ, ಇನ್ನೊಬ್ಬರಿಗೂ ತೊಂದರೆ ಕೊಡಬೇಡಿ, ನೀವು ತೊಂದರೆ ಪಡಬೇಡಿ, ಸಮಾನವಾಗಿರಿ. ದಾಸರು ಒಂದು ಕಡೆಗೆ ಮಾತು ಹೇಳ್ತಾರೆ, ದುಃಖ ಬರಬೇಕಾದ್ರೆ ನಾವೇನಾದರೂ ಪ್ರಯತ್ನ ಮಾಡ್ತೀವ? ಏನಾದರೂ ಮಾಡಿ ಸ್ವಲ್ಪ ಜ್ವರ ಬರಬೇಕು ಅಂತ ಅಪೇಕ್ಷೆ ಇದೆ. ಯಾರೂ ಹಾಗೆ ಅಪೇಕ್ಷೆ ಪಡೋದಿಲ್ಲ. ತಲೆಶೂಲಿ ಆಗಬೇಕು, ಹೊಟ್ಟೆ ನೋವು ಆಗಬೇಕು, ಇಲ್ಲ. ತಾನು ತನ್ನ ಕಾಲಕ್ಕೆ ದುಃಖ ಬರುತ್ತೆ. ನಮ್ಮ ಪಾಪ ಜನ್ಮಾಂತರದಲ್ಲಿ ಮಾಡಿದ ನಮ್ಮ ಕರ್ಮಕ್ಕೆ ತಕ್ಕಂತೆ ದುಃಖ ಬರುತ್ತೆ ಅಷ್ಟೇ. ಅದಕ್ಕಾಗಿ ನಾವು ಪ್ರಯತ್ನ ಅಂತ ಮಾಡೋದಿಲ್ಲ. ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಜನ್ಮಾಂತರದಲ್ಲಿ ಮಾಡಿದ ನಮ್ಮ ಪುಣ್ಯಗಳೂ ಇರುತ್ತಲ್ಲ, ಆ ಪುಣ್ಯಗಳಿಗೆ ತಕ್ಕಂತೆ ಸುಖವೂ ತನ್ನ ಕಾಲವನ್ನು ಮೀರುವುದಿಲ್ಲ. ಯಾವ ಕಾಲಕ್ಕೆ ಸುಖ ಬರಬೇಕೋ ಆ ಕಾಲಕ್ಕೆ ಸುಖ ಬಂದೇ ಬರುತ್ತೆ. ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಇದರರ್ಥ ಪ್ರಯತ್ನ ಮಾಡಬಾರದು, ಕರ್ಮಗಳನ್ನು ಮಾಡಬಾರದು, ಕಾಲು ಚಾಚಿ ಮಲಗಬೇಕು ಅಂತ ಹೇಳೋದಿಲ್ಲ ಶಾಸ್ತ್ರ. ಪ್ರಯತ್ನ ಮಾಡಿ, ತಲೆ ಕೆಡಿಸಿಕೊಳ್ಳಬೇಡಿ, ಉದ್ವೇಗ ಬೇಡ. ಸುಖವೂ ಬರುತ್ತೆ, ದುಃಖವೂ ಬರುತ್ತೆ. ಪುಣ್ಯವನ್ನೂ ಮಾಡಿದ್ದೇವೆ, ಪಾಪವನ್ನೂ ಮಾಡಿದ್ದೇವೆ.
ಕಾಲಕಾಲಕ್ಕೆ ಎಲ್ಲವೂ ಬರುತ್ತೆ. ಸ್ವಲ್ಪ ಸಹನೆ ಇರಬೇಕು. ಉಪಾಯಗಳನ್ನು ಚೆನ್ನಾಗಿ ಮಾಡಿಕೊಂಡು ಗೆಲ್ಲಬೇಕೇ ಹೊರತು ಮನುಷ್ಯ ತಲೆ ಕೆಡಿಸಿಕೊಳ್ಳಬಾರದು. ಈ ತರಹದ ಒಂದು ನಿರ್ವಿಕಾರತೆ. ಏನೋ ಒಂದು ದುರಂತ ಆಗ್ತಾ ಇದೆ, ಬೆಂಕಿ ಹತ್ತು, ಅಯ್ಯೋ ಬೆಂಕಿ ಹತ್ತೋಯ್ತು ಮನೆಗೆ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ರೆ ಮನೆಯೆಲ್ಲ ಸುಟ್ಟು ಹೋಗ್ತದೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋ ಉಪಾಯದ ಕಡೆಗೆ, ಹೌದು ಜೀವನದಲ್ಲಿ ಏನೇನೋ ಘಟನೆಗಳಾಗತ್ತೆ, ಕೂಡಲೇ ಅದಕ್ಕೆ ಯಾವ ರೀತಿ ಪ್ರತೀಕಾರ ಮಾಡಬೇಕು, ಹೇಗೆ ಪ್ರಯತ್ನ ಮಾಡಬೇಕು. ಒಂದು ದೇವರಲ್ಲಿ ಪ್ರಾರ್ಥನೆ, ಇನ್ನೊಂದು ತಾನು ಮನುಷ್ಯ ಪ್ರಯತ್ನ ಏನು ಮಾಡಬೇಕೋ ಪಟಪಟ ಪ್ರಯತ್ನವನ್ನು ಮಾಡಿ ತಾನು ತನ್ನ ಮನೆಯವರು ಮನೆಯ ವಸ್ತುಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನ ಅದನ್ನು ಮಾಡಬೇಕು. ಅದನ್ನು ಮಾಡಬೇಕಾದ್ರೆ ಮನಸ್ಥಿತಿ ಸರಿ ಇರಬೇಕು, ಉದ್ವಿಗ್ನತೆ ಇರಬಾರ್ದು, ವಿವೇಕ ಇರಬೇಕು. ಆ ಮನಸ್ಸಿನಲ್ಲಿರುವ ಸಮತೋಲನ, ಆ ನಿರ್ವಿಕಾರತೆ, ಅದು ಮನುಷ್ಯನನ್ನು ಆಪತ್ತಿನಿಂದ ಮೇಲೆ ಬರುವುದಕ್ಕೆ ದಾರಿಯಾಗತ್ತೆ, ದಾರಿ ತೋರಿಸ್ತದೆ. ಆ ದೃಷ್ಟಿಯಲ್ಲಿ ಶ್ರೀರಾಮಚಂದ್ರನ ಗುಣವನ್ನು ವರ್ಣನೆ ಮಾಡುತ್ತಾರೆ. ಸಹಿ ರೂಪೋಪಪನ್ನಶ್ಚ ವೀರ್ಯವಾನ್ ಅನಸೂಯಕಃ ಎಂಬುದಾಗಿ ಶ್ರೀರಾಮಚಂದ್ರನ ಆದರ್ಶಗಳನ್ನು ವಾಲ್ಮೀಕಿ ರಾಮಾಯಣ ಬಹಳ ಸುಂದರವಾಗಿ ತಿಳಿಸ್ತಾ ಇದೆ. ವಾಲ್ಮೀಕಿ ಮಹರ್ಷಿಗಳು ತಿಳಿಸಿದ ರೀತಿಯಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ರಾಮಾಯಣದ ವಿಷಯಗಳನ್ನು ಬಹಳ ಸುಂದರವಾಗಿ ವಿವರಿಸಿ ರಾಮನ ಅದ್ಭುತವಾದ ವ್ಯಕ್ತಿತ್ವದ ವರ್ಣನೆಯನ್ನು ಮಾಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ರಾಮನ ಆದರ್ಶಗಳನ್ನು ಯಥಾಶಕ್ತಿ ತಿಳಿದು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿ ಈ ಜನ್ಮವನ್ನು ಜನ್ಮಾಂತರವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಶ್ರೀರಾಮನ ಭಕ್ತರಾಗೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನಂತ ಜನ್ಮ ಪುಣ್ಯ ನಮ್ಮಲ್ಲಿ ಪಕ್ವವಾದಾಗ ಮಾತ್ರ ಇಂತಹ ಗುರುಗಳು ನಮಗೆ ಲಭಿಸ್ತಾರೆ. ಆದರ್ಶ ಪುರುಷನಾಗಿರ್ತಕ್ಕಂಥ ರಾಮಚಂದ್ರನ ಗುಣಗಳ ಕಥೆಗಳ ಸೌಭಾಗ್ಯ ಕೇಳುವ ಭಾಗ್ಯ ಈಗಿನ ಆದರ್ಶ ಶತಪುರುಷರಾಗಿರ್ತಕ್ಕಂತಹ ಶ್ರೀ ಮಹಾಸ್ವಾಮಿಗಳವರಿಂದ ಕೇಳುವ ಸೌಭಾಗ್ಯ ನಮ್ಮಲ್ಲಿ ಸೌಭಾಗ್ಯ ಕೂಡಿ ಬಂದಿದೆ. ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾಳೆ ಸರಿಯಾಗಿ 6:30ರಿಂದ 7:00ರವರೆಗೆ ಈ ಶುಭಮಂಗಳ ಕಾರ್ಯದ